ಯುನೈಟೆಡ್ ಉಚ್ಚಿಲ್ ಇದರ ಜರ್ಸಿ ವಿತರಣಾ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಅತಿಥಿಗಳಿಗೆ ಸ್ವಾಗತವನ್ನು ಕೋರುತ್ತಾ ಪ್ರಥಮವಾಗಿ ವೇದಿಕೆಯ ಆಸನ ಸ್ವೀಕಾರ ಪ್ರಥಮವಾಗಿ UH ರವೀಂದ್ರ ಮುಂಬೈ ರಿಟೈರ್ಡ್ ಗವರ್ಮೆಂಟ್ ಆಫೀಸರ್ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀನಿ. ತಮ್ಮ ಆಸನವನ್ನು ಸ್ವೀಕರಿಸಿ ಕೈ ಚಪ್ಪಾಳಿಯೊಂದಿಗೆ UH ರವೀಂದ್ರ ಮುಂಬೈ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಿದ್ದೀನಿ. ಇಬ್ರಾಹಿಂ ಎಸ್ ಉಚ್ಚಿಲ್ ಮಾಜಿ ಸೈಕಲ್ ಟೀಮ್ ತಂಡದ ಆಟಗಾರ ಇವರನ್ನ ಕೂಡ ಕೈ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಹ್ವಾನಿಸ್ತಿದ್ದೀನಿ. ಅದೇ ರೀತಿ ವಸಂತ್ ಎಂ ಉಚ್ಚಿಲ್ ಉದ್ಯಮಿ ಮಹಾರಾಷ್ಟ್ರ ಇವರನ್ನು ಕೂಡ ಕೈ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಹ್ವಾನಿಸ್ತಿದ್ದೀನಿ. ಅದೇ ರೀತಿ ಮೊಹಮ್ಮದ್ ಅಲಿ ದ ಪ್ರೆಸಿಡೆಂಟ್ ಆಫ್ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ಇವರನ್ನು ಕೂಡ ಕೈ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಹ್ವಾನಿಸ್ತಿದ್ದೀನಿ. ಅದೇ ರೀತಿ ಇಸ್ಮಾಯಿಲ್ GI ಮಾಜಿ ಆಟಗಾರ ಯುನೈಟೆಡ್ ಉಚ್ಚಿಲ್ ಇವರನ್ನ ಕೂಡ ಕೈ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಹ್ವಾನಿಸ್ತಿದ್ದೀನಿ. ಅದೇ ರೀತಿ ಅಬ್ಬಾಸ್ ಉಚ್ಚಿಲ್ ಕೆ ಇನ್ವೆನ್ಷನ್ ಇದರ ಅಡ್ವೈಸರ್ ಆದಂತಹ ಅಬ್ಬಾಸ್ ಉಚ್ಚಿಲ್ ಇವರನ್ನ ಕೂಡ ಕೈ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಹ್ವಾನಿಸ್ತಿದ್ದೀನಿ. ಅದೇ ರೀತಿ ರಹೀಂ ಮೇರ್ಲಗುಡ್ಡೆ ಉಪಾಧ್ಯಕ್ಷರು ಯುನೈಟೆಡ್ ಉಚ್ಚಿಲ್ ಇವರನ್ನ ಕೂಡ ಕೈ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಹ್ವಾನಿಸ್ತಿದ್ದೀನಿ. ಅದೇ ರೀತಿ ಯುನೈಟೆಡ್ ಉಚ್ಚಿಲ್ ತಂಡದ ಮ್ಯಾನೇಜರ್ ಆದಂತಹ ಇಮ್ತಿಯಾಜ್ UK ಇವರನ್ನ ಕೂಡ ಕೈ ಚಪ್ಪಾಳೆಯೊಂದಿಗೆ ಆಹ್ವಾನಿಸ್ತಿದ್ದೀನಿ. ಸಲಾಂ ಉಚ್ಚಿಲ್ ಇವರಿಂದ ಸ್ವಾಗತ ಭಾಷಣವನ್ನ ಆಶ್ವಾ ನಿಮೃತ ಶಿಕ್ಷಣಾಧಿಕಾರಿ ಇವರನ್ನ ಕೂಡ ಕೈ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಹ್ವಾನಿಸ್ತಿದ್ದೀನಿ. ಮುಂದೆ ಬಂದಿರುವಂತಹ ಅತಿಥಿಗಳಿಗೆ ಸ್ವಾಗತವನ್ನ ಕೋರ್ಲಿಕ್ಕೆ ಸಲಾಂ ಉಚ್ಚಿಲ್ ಇವರಿಗೆ ಆಹ್ವಾನಿಸ್ತಿದ್ದೀನಿ. कुछ फासलों की दूरी है अभी मेरी कुछ पारी अधूरी है होगी कामयाब मंजिल मेरी भी क्योंकि उसे पता है मुझे जीतना कितना ज़रूरी है. इस बात के ಇದರ ವಾಕ್ಯದೊಂದಿಗೆ ಇವತ್ತು ನಾನು ಈ ಕಾರ್ಯಕ್ರಮದ ಅಂಗವಾಗಿ ಎಲ್ಲರಿಗೂ ಅಸ್ಸಲಾಮು ಅಲೈಕುಂ, ಸತ್ ಶ್ರೀ ಅಕಾಲ್, ನಮಸ್ಕಾರ. ಇವತ್ತಿನ ಈ ಯುನೈಟೆಡ್ ಉಚ್ಚಿಲ ಫುಟ್ಬಾಲ್ ತಂಡದ ಜರ್ಸಿ ಬಿಡುಗಡೆಯ ಈ ಒಂದು ವರ್ಣರಂಜಿತವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸ್ವಾಗತ ಮಾಡುವ ಮೊದಲು ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಹೇಳಲು ಇಚ್ಛೆ ಪಡ್ತಾ ಇದ್ದೇನೆ. ಉಚ್ಚಿಲ ಅಂದರೆ ಫುಟ್ಬಾಲ್ ತಂಡಕ್ಕೆ ಬಹಳ ಪ್ರಿಯವಾದಂಥ ಒಂದು ಊರು. ಮೊದಲು ಬಹಳ ನಮ್ಮ ಹಿರಿಯರಿಂದಲೂ ಫುಟ್ಬಾಲ್ ಆಟವನ್ನು ಉಚ್ಚಿಲದಲ್ಲಿ ಆಡ್ಕೊಂಡು ಬರ್ತಾ ಇದ್ದಾರೆ. ಅದೇ ಪ್ರಕಾರ ಇಲ್ಲಿ 2 ತಂಡಗಳು ಆಡ್ತಾ ಇದ್ದವು. ನನ್ನ ಅನಿಸಿಕೆ ಪ್ರಕಾರ, ನನಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಒಂದು ಗಣೇಶ್ ತಂಡ ಮತ್ತೊಂದು ಸೈಕಲ್ ತಂಡ ಎಂಬ 2 ತಂಡಗಳು ಉಚ್ಚಿಲದಲ್ಲಿ ಬಹಳ ಫೇಮಸ್ ಆಗಿ ಇಲ್ಲಿ ಆಡ್ತಾ ಇದ್ದೆವು. ನಾನೊಂದು ಒಂದು ವರ್ಷದ ಹಿಂದೆ ಒಂದು ಫೋಟೋವನ್ನು ನೋಡಿದೆ, ಹಳೆಯದಾದ ಒಂದು ಫೋಟೋ. ಅದರಲ್ಲಿ ನಮ್ಮ ಸೈಕಲ್ ತಂಡದ ನಮ್ಮ ಇಬ್ರಾಹಿಂ ಸರ್ ಅವರು ಕುಳಿತುಕೊಂಡಂಥ ಒಂದು ಫೋಟೋವನ್ನು ನೋಡಿದಾಗ ಬಹಳ ರೋಮಾಂಚನವಾಯಿತು. ಅದೇ ಒಂದು ಅನುಭವ ಇನ್ನು ಮುಂದೆ ಬರಲಿಕ್ಕೆ ಇದೆ. ಉಚ್ಚಿಲದಲ್ಲಿ ಇನ್ನೂ 2 ತಂಡಗಳು ಇಲ್ಲಿ ಉದ್ಭವವಾಗಿದೆ. ಒಂದು ಯುನೈಟೆಡ್ ಉಚ್ಚಿಲ ಬಹಳ ಮೊದಲಿನಿಂದಲೂ ಈ ಆಡುತ್ತಾ ಬಂದಿದೆ. ಮತ್ತೊಂದು ತಂಡ ಬ್ರದರ್ಸ್ ಉಚ್ಚಿಲ ಎಂಬ 2 ತಂಡಗಳು ಇಲ್ಲಿ ಉಚ್ಚಿಲದಲ್ಲಿ ಉತ್ತಮವಾಗಿ ಆಡ್ತಾ ಇದೆ. ಕೇವಲ ಆಟ ಅಂದರೆ ಒಂದು ಸ್ಫೂರ್ತಿ. ಆಟಕ್ಕಾಗಿ ಕೇವಲ ಸೀಮಿತವಾಗಿರಬಾರದು. ನಮ್ಮ ಯುವ ಜನಾಂಗ ಆಟದೊಂದಿಗೆ ಸಮಾಜ ಸೇವೆಯನ್ನು ಮಾಡಬೇಕು. ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕು. ಆಟದೊಂದಿಗೆ ಕೇವಲ ಆಟ ಅಂದರೆ ಒಂದು ನನ್ನ ಪ್ರಕಾರ ಕೇವಲ ಒಂದು ದೈಹಿಕ ಕ್ಷಮತೆ ಅಲ್ಲದೆ, ಆ ದೈಹಿಕ ಕ್ಷಮತೆಯೊಂದಿಗೆ ನಾವು ಊರಿನ ಎಲ್ಲ ಒಳ್ಳೆಯ ಕೆಲಸದಲ್ಲಿ ಭಾಗಿಯಾಗಿ ನಮ್ಮ ಯುವಕರು ಪಾಲ್ಗೊಂಡು ಅದರಲ್ಲಿ ಹೆಸರುವಾಸಿಯಾಗಬೇಕು. ಉಚ್ಚಿಲ ಎಂಬ ಊರಿನ ಹೆಸರನ್ನು ಬೆಳಗಿಸುವಲ್ಲಿ ನಮ್ಮ ಯುನೈಟೆಡ್ ತಂಡವ ಪಾತ್ರವು ಬಹಳ ಮುಖ್ಯವಾಗಬೇಕು ಅಂತೇಳಿ ಹೇಳ್ಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಅತಿಥಿಗಳನ್ನು ನಾನು ಸ್ವಾಗತ ಮಾಡಲು ಬಯಸ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ವೇದಿಕೆಯಲ್ಲಿರುವಂಥ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುವಂತಹ ನನ್ನ ಆತ್ಮೀಯ ಸ್ನೇಹಿತ ಹಾಗೂ ಯುನೈಟೆಡ್ ಉಚ್ಚಿಲ ತಂಡದ ಮಾಜಿ ಆಟಗಾರ ಮತ್ತು ಉದ್ಯಮಿ, ಅದೇ ಪ್ರಕಾರ ಅನಿವಾಸಿ ಭಾರತೀಯರು, ನಮ್ಮೆಲ್ಲರ ಸಾಹಿತಿ ಆಗಿರ್ತಕ್ಕಂಥ ಇಸ್ಮಾಯಿಲ್ GI ಅವರನ್ನು ಯುನೈಟೆಡ್ ತಂಡದ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಆತ್ಮೀಯವಾಗಿ ಸ್ವಾಗತ ಮಾಡೋದೊಂದಿಗೆ ಅವರನ್ನು ತಾವೆಲ್ಲರೂ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಬೇಕನ್ನು ನಾನು ಅಂತ ಕೇಳಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ
ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಹಿರಿಯರು, ನಮ್ಮ ಮಾಜಿ ಆಟಗಾರರಂಥ ಇಬ್ರಾಹಿಂ ಉಚ್ಚಿಲ್, ಮಾಜಿ ಸೈಕಲ್ ತಂಡದ ಆಟಗಾರರು, ಇವರ ಬಗ್ಗೆಯಾಗಿ ನಾನು ಹೆಚ್ಚಾಗಿ ಮಾತನಾಡೋದಿಲ್ಲ. ನಮಗೆಲ್ಲರಿಗೂ ಚಿರಪರಿಚಿತರಾದಂತಹ ಇಬ್ರಾಹಿಂ ಸರ್ರವನ್ನ ನಾನು ಈ ಕಾರ್ಯಕ್ರಮಕ್ಕೆ ಯುನೈಟೆಡ್ ತಂಡದ ಪರವಾಗಿ ನಾನು ಆತ್ಮೀಯವಾಗಿ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಎಲ್ಲರೂ ಕೈ ಚಪ್ಪಾಳೆಯೊಂದಿಗೆ ಅವರನ್ನು ಮತ್ತೊಮ್ಮೆ ಸ್ವಾಗತ ಮಾಡಬೇಕಾಗಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಂಡು, ಅದೇ ಪ್ರಕಾರ ನಮ್ಮ ಯು ಎಚ್ ರವೀಂದರ್ ಮುಂಬೈ, ಇವರು ಸಹ ರಿಟೈರ್ಡ್ ಗೌರ್ಮೆಂಟ್ ಆಫೀಸರ್ ಆಗಿರುತ್ತಾರೆ. ನಮ್ಮ ಯುನೈಟೆಡ್ ತಂಡಕ್ಕೆ ಬಹಳಷ್ಟು ಸಹಕಾರವನ್ನು ನೀಡಿ ಸಹಾಯವನ್ನು ನೀಡುವಂಥ ನಮ್ಮ ಉಚ್ಚಿಲದ ಒಬ್ಬರು ಜಾನಮಾನೆ ಅಂತ ಹೇಳ್ಬೋದು ಅವರನ್ನು. ಅವರು ಸಹ ಯುನೈಟೆಡ್ ಎಂಬ ಫುಟ್ಬಾಲ್ ತಂಡವನ್ನು ಮುಂಬಯಿಯಲ್ಲಿ ರಚಿಸಿ ನಮ್ಮ ಊರಿನ ಹೆಸರನ್ನು ಬೆಳಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡ ಯು ಎಚ್ ರವೀಂದ್ರ ಸರ್ ಅವರಿಗೆ ನಾನು ಯುನೈಟೆಡ್ ತಂಡದ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾನೆ. ಎಲ್ಲರೂ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ನಾನು ಇವಾಗ ಕೇಳ್ತೇನೆ. ಮತ್ತೋರ್ವರು ವಸಂತ್ ಎಂ ಉಚ್ಚಿಲ್, ಉದ್ಯಮಿ, ಮಹಾರಾಷ್ಟ್ರ. ಇವರು ಸಹ ಇವರ ಬಗ್ಗೆ ನಮಗೆ ಹೇಳಬೇಕಾಗಿಲ್ಲ, ಎಲ್ಲರಿಗೂ ನಮಗೆ ಗೊತ್ತುಂಟು. ಅದೇ ಪ್ರಕಾರ ನಮ್ಮ ಯುನೈಟೆಡ್ ತಂಡಕ್ಕೆ ಬಹಳಷ್ಟು ಯಾವಾಗ ನಾವು ಅವರ ಸಹಾಯ ಸಹಕಾರವನ್ನು ಕೊಡ್ತೇವೋ ಎಲ್ಲ ವಿಧದಲ್ಲಿ ಅವರು ನಮಗೆ ಸಹಾಯ ಮತ್ತು ಸಹಕಾರವನ್ನು ನೀಡುತ್ತಾ ಬಂದವರು. ಅವರು ಸಹ ಮುಂಬೈಯಲ್ಲಿ ಯುನೈಟೆಡ್ ತಂಡವನ್ನು ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರಿಗೂ ನಾನು ಸಹ ಕಾರ್ಯಕ್ರಮಕ್ಕೆ ನಾನು ಸರ್ ನಿಮಗೆ ಆತ್ಮೀಯವಾಗಿ ಯುನೈಟೆಡ್ ತಂಡದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಸ್ವಾಗತ ಮಾಡೋದ್ರೊಂದಿಗೆ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತ ಮಾಡಬೇಕಾಗಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಅದೇ ಪ್ರಕಾರ ಈ ಮತ್ತೋರ್ವರು ನಮ್ಮ ಚೀಫ್ ಗೆಸ್ಟ್ ಆಗಿ ಬರುವಂಥ ಆಸಿಫ್ ಡೀಲ್ಸ್ ಅವರು ಅವರ ಅನುಪಸ್ಥಿತಿಯಲ್ಲಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಬಿ ಹ್ಯೂಮನ್ ತಂಡದ ಟೀಮಿನ ಮುಖ್ಯಸ್ಥರಾಗಿ ಸಮಾಜದಲ್ಲಿ ಮುಖ್ಯವಾಹಿನಿಯಲ್ಲಿ ಸಮಾಜ ಸೇವೆಯ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿರತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಸಹ ಹೌದು ಆಸಿಫ್ ಡೀಲ್ಸ್ ಅವರನ್ನು ಅವರ ಅನುಪಸ್ಥಿತಿಯಲ್ಲಿ ನಾನು ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ಪ್ರಕಾರ ಅವರನ್ನು ಸಹ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಅದೇ ಪ್ರಕಾರ ನಮ್ಮ ಊರಿನ ಒಂದು ಪ್ರಖ್ಯಾತ ವೆಲ್ಫೇರ್ ಅಸೋಸಿಯೇಷನ್ನ ಅಧ್ಯಕ್ಷರು, ಹಲವಾರು ಟೀಮ್ಗಳಲ್ಲಿ ಹಲವಾರು ಸಂಘಟನೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಬಂದು ಈ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾದಂಥ ಮೊಹಮ್ಮದ್ ಅಲಿ ಜಿಯವರನ್ನು ನಾನು ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಮ್ಮೆಲ್ಲರಿಗೂ ಚಿರಪರಿಚಿತರು, ಸಾಮಾಜಿಕ ಕಾರ್ಯಕರ್ತರು, ನಮಗೆಲ್ಲರಿಗೂ ನಮ್ಮ ಊರಿನ ವೆಲ್ ವಿಷರ್ ಅಂತ ಹೇಳ್ಬೋದು, ನನಗೆ ಆತ್ಮೀಯರು ಸಹ ಹೌದು. ಅವರನ್ನು ಅಬ್ಬಾಸ್ ಉಚ್ಚಿಲ್ ಎಂಬ ಹೆಸರಿನಲ್ಲಿ ನಾವು ಚಿರಪರಿಚಿತರಾಗಿದ್ದೆ. ಉಚ್ಚಿಲದ ಒಂದು ಕಣ್ಮಣಿ ಅಂತ ಹೇಳ್ಬೋದು. ಅವರನ್ನು ಸಹ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ಪ್ರಕಾರ ರಹಮಾನ್ ಮೆರ್ಲಗುಡ್ಡೆ, ವೈಸ್ ಪ್ರೆಸಿಡೆಂಟ್, ಯುನೈಟೆಡ್ ತಂಡದ ಉಪಾಧ್ಯಕ್ಷರಾದಂಥ ನನ್ನ ಸ್ನೇಹಿತ ರಹೀಂ ರವರಿಗೂ ಸ್ವಾಗತವನ್ನು ಮಾಡೋದೊಂದಿಗೆ ಅವರನ್ನು ಸಹ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾರೆ. ಇತಿಯಾಜ್ UK, ಯುನೈಟೆಡ್ ತಂಡದ ಒಂದು ಆಧಾರ ಸ್ತಂಭ ಅಂತ ಹೇಳ್ಬೋದು. ಉಚ್ಚಿಲದಲ್ಲಿ ನಮಗೆಲ್ಲರಿಗೂ ಗೊತ್ತು, ಯುವಕರಾಗಿ ಬಹಳಷ್ಟು ಮುಂಚೂಣಿಯಲ್ಲಿರುವಂಥ ಇಮ್ತಿಯಾಜ್ UK, ಮ್ಯಾನೇಜರ್ ಯುನೈಟೆಡ್ ಉಚ್ಚಿಲ್, ಇವರನ್ನು ಸಹ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇನೆ. ಮತ್ತು ಅವರು ನಮ್ಮ ಊರಿನ ನಿವೃತ್ತ ಪ್ರಾಧ್ಯಾಪಕರು, ನಮಗೆಲ್ಲರಿಗೂ ಚಿರಪರಿಚಿತರು. ಬಹಳಷ್ಟು ಸಮಾಜ ಸೇವೆಯಲ್ಲಿ ಶಿಕ್ಷಕರಾಗಿ ಅವರು ಮಾಡಿದಂಥ ಕೆಲಸವನ್ನು ನಾನು ಇಲ್ಲಿ ವರ್ಣರಂಜಿತವಾಗಿ ಅವರ ಬಗ್ಗೆಯಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನನ್ನ ಆತ್ಮೀಯರು, ಸಲಹೆಗಾರರು ಆಗಿರ್ತಕ್ಕಂಥ ರೋಹಿ ಮಾಸ್ಟರ್ ಅವರನ್ನು ಆತ್ಮೀಯವಾಗಿ ಈ ಯುನೈಟೆಡ್ ತಂಡದ ಪರವಾಗಿ ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಟಗಾರರಾಗಿ ಬಂದಿದ್ದೀರಿ, ಹಿತೈಷಿಗಳಾಗಿ ಬಂದಿದ್ದೀರಿ. ನಮ್ಮ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಯುವಕರು, ನನ್ನ ಕಣ್ಮುಂದೆ ಕಾಣುವಂಥ ಯುವಕರು ಎಲ್ಲರೂ ನಮ್ಮ ಜೀವನ ಯಾವಾಗಲೂ ಆಟದೊಂದಿಗೆ ಸ್ಫೂರ್ತಿಯಾಗಿ ಒಂದು ದೈಹಿಕ ಶ್ರಮತೆಯೊಂದಿಗೆ ನಾವು ಸಮಾಜದಲ್ಲಿ ಕಾಣಬೇಕು. ಹಿರಿಯವರು ಹೇಳಿದಾಗೆ ನಮ್ಮ ಜೀವನ ಒಂದು ನಿಂತ ನೀರಿನ ಹಾಗೆ ಆಗಿರಬಾರ್ದು. ನಮ್ಮ ಜೀವನ ಯಾವಾಗಲೂ
ಹರಿಯುವಂಥ ನದಿಯಂತಾಗಿರಬೇಕು. ಯಾಕೆಂದರೆ ನಿಂತ ನೀರು ಯಾವಾಗಲೂ ಒಂದೆರಡು ದಿವಸಗಳಲ್ಲಿ ಅದು ಕೆಟ್ಟು ಹೋಗಿ ವಾಸನೆ ಬರಲಿಕ್ಕೆ ಶುರುವಾಗ್ತದಕ್ಕೆ, ಅದರಿಂದ ದೂರವಾಗಿ ನಾವು ಹೋಗ್ತೇವೆ. ಹಾಗೆ ಆಗಬಾರ್ದು. ನಮ್ಮ ಜೀವನ ಒಂದು ಹರಿಯುವ ನದಿಯಂತಾಗಿರಬೇಕು. ಎಲ್ಲರಿಗೂ ಉಪಯುಕ್ತವಾಗುವಂಥ ಕುಡಿಯುವ ನೀರು, ಕೃಷಿಕರಿಗೆ ಎಲ್ಲರಿಗೂ ಒಂದು ಪ್ರವಾಸಿ ತಾಣವಾಗಿ ನೋಡುವಂಥ ನೀರಿನಂತೆ ನಿಮ್ಮ ಯುವಕರ ಜೀವನ ಆಗಿರಬೇಕು ಎಂಬ ವಾಕ್ಯದೊಂದಿಗೆ ಎಲ್ಲರಿಗೂ ಮತ್ತೊಮ್ಮೆ ಇಲ್ಲಿ ನಮ್ಮ ಯುವ MC ನಮ್ಮ ಮುಷ್ಫಿಕ್ ಬಹಳ ಯುವಕರಾಗಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುನ್ನಡೆಸಿದ್ದಾರೆ. ಅವರನ್ನು ಸಹ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ಪ್ರಕಾರ ನಮ್ಮ ಆತ್ಮೀಯರಾದಂಥ ಆಸಿಫ್ ಹೊಸಕೂರಲ್ನ ದೃಶ್ಯ ಮಾಧ್ಯಮದ ಆಸಿಫ್ರವರನ್ನು ನಾನು ಈ ಕಾರ್ಯಕ್ರಮ ಸ್ವಾಗತ ಮಾಡ್ತಾ, ಯುನೈಟೆಡ್ ತಂಡದ ಪ್ರತಿಯೊಬ್ಬ ಆಟಗಾರನಿಗೂ, ಎಲ್ಲ ಆಡಳಿತ ಮಂಡಳಿಯವರಿಗೂ, ಮ್ಯಾನೇಜರ್, ಕೋಚ್, ಎಲ್ಲ ವಿಧದ ಸ್ಟೇಜಲ್ಲಿರುವ ಪ್ರತಿಯೊಬ್ಬರಿಗೂ ನಾನು ಯುನೈಟೆಡ್ ಫುಟ್ಬಾಲ್ ತಂಡದ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ, ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಮಹನೀಯರನ್ನು ಈ ವೇದಿಕೆಯಲ್ಲಿ ಸನ್ಮಾನ ಮಾಡಲಿದ್ದೇವೆ. ಅವರು ನಮ್ಮ ಇಬ್ರಾಹಿಂ ಉಚ್ಚಿಲ್ ಎಕ್ಸ್ ಸೈಕಲ್ ತಂಡದ ಪ್ಲೇಯರ್, ಅದೇ ಪ್ರಕಾರ UH ಅರವಿಂದ್ ಸರ್, ಅದೇ ಪ್ರಕಾರ ವಸಂತ್ ಸರ್, ಅದೇ ಪ್ರಕಾರ ಆಸಿಫ್ ಗಿಲ್ಸ್. ಈ 4 ಸಮಾಜದ ಮುಖ್ಯವಾಹಿನಿಯಲ್ಲಿರುವಂಥ ಈ ಒಂದು ಗಣ್ಯ ವ್ಯಕ್ತಿಗಳನ್ನು ಈ ಒಂದು ವೇದಿಕೆಯಲ್ಲಿ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಸಹ ಇದೆ. ಅವರನ್ನು ಮತ್ತೊಮ್ಮೆ ಈ 4 ಜನರನ್ನು ಈ ನಮ್ಮ ಯುನೈಟೆಡ್ ಸ್ಟೇಟ್ಸ್ ತಂಡ ಪರವಾಗಿ ಮತ್ತೊಮ್ಮೆ ನಾನು ಅವರನ್ನು ಅಭಿಮಾನದಿಂದ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸ್ತೇನೆ. ಅತಿಥಿಗಳಿಂದ ಒಂದೆರಡು ಮಾತು. ಇದಕ್ಕಾಗಿ ರೋಹಿತ್ ಆಶ್ವಾಸ್ ಸರ್, ನಿವೃತ್ತ ಶಿಕ್ಷಣಾಧಿಕಾರಿ ಇವರನ್ನ ಒಂದೆರಡು ಮಾತುಗಳನ್ನ ಆಡಲು ಇಚ್ಛಿಸ್ತಾ ಇದ್ದೇನೆ. ಯುನೈಟೆಡ್ ಉಚ್ಚಿಲ ಫುಟ್ಬಾಲ್ ತಂಡದ ಜರ್ಸಿ ವಿತರಣಾ ಕಾರ್ಯಕ್ರಮದ ಈ ಸಭಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಇಸ್ಮಾಯಿಲ್ ರವರೇ ಮತ್ತು ಇವತ್ತು ಸನ್ಮಾನಿತಗೊಳ್ಳುವಂತಹ ಹಿರಿಯರಾದಂಥ ಶ್ರೀಯುತ ರಹೀಮ್ ಅಲ್ಲ ಅವರ ನಮ್ಮ ಇವರು ಸೈಕಲ್ ಇಬ್ರಾಹಿಂ ರವರೇ, ಯಾಕೆಂದರೆ ಇಲ್ಲಿ ರಿಟೈರ್ಡು ಮತ್ತು ಎಕ್ಸ್ ಅಂತ ಹೇಳಿದ್ದಾರೆ. ಬಹುಶಃ ಅವರು ಎಕ್ಸ್ ಅಲ್ಲ. ಮೊನ್ನೆ ತಾನೇ ಕಳೆದ 20 ದಿವಸಗಳ ಮೊದಲು ನಾನೊಂದು ಸೈಕಲನ್ನು ಅವರಿಗೆ ಕಳಿಸಿಕೊಟ್ಟಿದ್ದೆ. ನನಗೆ ಗೊತ್ತಿತ್ತು ಅವರು ಸೈಕಲ್ ರಿಪೇರಿ ಚೆನ್ನಾಗಿ ಮಾಡ್ತಾರೆ ಅಂತೇಳಿ. ಪಿರಿಬೇಲಿನಿಂದ ಪುತ್ತುಬಾವ ಅವರ ರಿಕ್ಷಾದಲ್ಲಿ ಹಾಕಿ ನೀವು ಅಲ್ಲಿ ಕೇಸ್ ರೋಡಲ್ಲಿ ಇದ್ದಾರೆ. ನನಗೆ ಯಾರು ಹೇಳಿದರು ಇವತ್ತು ಕೂಡ ಅವರು ಸೈಕಲ್ ರಿಪೇರಿ ಮಾಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಗಿ ನಾನು ಅವರಿಗೆ ಕಳಿಸ್ಕೊಟ್ಟಿದ್ದೇನೆ. ಬಹುಶಃ ಅವರಿಗೆ ನನಗೆ ಗೊತ್ತಿಲ್ಲ. ಅವರು ಕೊಂಡೋದದ್ದು ಪುತ್ತುಬಾವ ಪಿರಿಬೇಲಿನಿಂದ, ಸರಿಯಾ? ನೆನಪಿದೆಯಾ? ಬಹುಶಃ ಇವತ್ತು ಅವರಿಗೆ ಸನ್ಮಾನ ಮಾಡೋದು ಅದೊಂದು ಸಮಯೋಚಿತವಾದಂತಹ ಒಂದು ವಿಚಾರವೇ. ಸಂತೋಷ ಆಗ್ತಾ ಇದೆ. ಅವರು ಈ ಹಿಂದೆ ಸೈಕಲ್ ಫುಟ್ಬಾಲ್ ತಂಡದ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದವರು. ನೋಡಿ, ಆರೋಗ್ಯವನ್ನು ನೋಡಿ. ಈ ಆಟಗಳಿಂದ ಏನು ಲಾಭ ಅಂತ ಹೇಳಿಕೊಂಡು ನಾವು ಇವರನ್ನು ಇಲ್ಲಿ ಎದುರಿನಲ್ಲಿ ಕೂತಿದ್ದಾರಲ್ಲ, ಇವರನ್ನು ನೋಡಿದರೆ ಗೊತ್ತಾಗ್ತದೆ. ಇವರು ರಿಟೈರ್ಡ್ ಆಗಿ ಕೂಡ ಇವತ್ತಿಗೂ ಕೂಡ ಸಣ್ಣ ಮಕ್ಕಳಿಗೆ ಬೊಂಬೆಯಲ್ಲಿ ಕೋಚ್ ಮಾಡ್ತಾ ಇದ್ದಾರೆ. ಹಾಗೆ ಅವರು ತಮ್ಮ ಕಾಯಕವನ್ನು ಬಿಡಲಿಲ್ಲ. ಇವತ್ತಿಗೂ ಆ ಸೈಕಲ್ ರಿಪೇರಿ ಮಾಡುವಂಥ ಕೆಲಸವನ್ನು ಬಿಡಲಿಲ್ಲ. ಬಹುಶಃ ಅವರು ಹಣದಾಸೆಗಾಗಲಿ ಅಥವಾ ಬೇರೆ ಯಾವುದಕ್ಕೂ ಮಾಡ್ತಾ ಇಲ್ಲ. ಅವರ ಆರೋಗ್ಯದ ದೃಷ್ಟಿಯಿಂದ ಅವರು ಇವತ್ತು ಕೂಡ ಆ ವ್ಯವಸ್ಥೆಯಲ್ಲಿ, ಬಹುಶಃ ನೀವು ಸೈಕಲಲ್ಲಿ ಬರ್ತೀರಾ ಹೇಗೆ ಸರ್? ಇಲ್ಲಲ್ಲ, ಓಕೆ, ಕೇಳಿದ್ದು ತಮಾಷೆಗೆ. ಯಾಕೆಂದರೆ ಆರೋಗ್ಯ ಚೆನ್ನಾಗಿದೆ ಆ ರೀತಿ ಕೇಳಿದ್ದು. ಆ ಸೈಕಲ್ನ ಅಭಿಮಾನ ನೋಡಿ ಅವರಿಗೆ. ಇನ್ನೂ ನಮ್ಮಂಥ ಏನು ಸೈಕಲಲ್ಲಿ ಓಡಾಡಿಕೊಳ್ಳುವವರಿಗೆ ಒಂದು ಇವತ್ತಿಗೂ ಕೂಡ ಅವರ ನೆನಪಾಗ್ತದೆ. ಯಾಕಂದರೆ ಅವರು ಇದ್ದಾರೆ ಅಂತ ಹೇಳ್ಕೊಂಡು. ಯಾಕಂದರೆ ಅವರು ಬೀದಿಯಲ್ಲಿ ಇದ್ದರು, ನಾವು ಕೇಳಿದ್ದೇವೆ. ಇವರ ನಂತರ ತಿಮ್ಮಪ್ಪಣ್ಣ ಅಂತೇಳಿ ಒಬ್ಬರು ಬಂದರು ಬೀದಿಯಲ್ಲಿ, ಗೊತ್ತಿದೆಯಲ್ಲ ನಿಮಗೆ? ಹೌದು. ಹಾಗಾಗಿ ಅವರಿಗೆ ಇವತ್ತು ಸನ್ಮಾನ ಆಗ್ತಾ ಇದೆ, ಬಹಳ ಸಂತೋಷ ಆಗ್ತಾ ಇದೆ. ಅವರನ್ನು ಕೂಡ ಏನೋ ಗುರುತಿಸಿದ್ದೀರಿ. ಅದೇ ರೀತಿ ಶ್ರೀಯುತ ವಸಂತರವರು, ಎಸ್, ನಿಮ್ಮ ಬಗ್ಗೆ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನಿವೃತ್ತರಾಗಿ ಕೂಡ ಇವತ್ತು ನನಗಿಂತಲೂ ಯಂಗ್ ಕಾಣ್ತಾ ಇದ್ದಾರೆ ಅಲ್ವಾ? ಕಾರಣ ಏನು? ಆ ಒಂದು ತಂಡದ ಒಟ್ಟಿಗೆ ಆಟ ಇವತ್ತಿಗೂ ನೀವು ಮುಂದುವರಿಸಿದ್ದೀರಿ. ನಿಮಗೆ ಅದು ಡೈ ಇರ್ಬೋದು, ನಮ್ಮದು ಇರ್ಬೋದು. ಅದು ಸ್ವಾಭಾವಿಕವಾಗಿ 60 ಅಲ್ಲ, ಈಗ 40, 30 ಆದ ಕೂಡಲೇ ಎಲ್ಲ ಕಳಚಿ ಬಿಡ್ತದೆ, ಬಣ್ಣ ಹೋಗಿ ಬಿಡ್ತದೆ. ಅದಲ್ಲ, ನಿಮ್ಮ ಕ್ಷಮತೆ ಇದೆಯಲ್ವಾ, ಅದು ನಮ್ಮ ಯುವಕರನ್ನು ಮೀರಿಸುವಂಥ ಕ್ಷಮತೆ. ಯಾಕಂದರೆ ನಿಮಗೀಗ 65+ ಇರ್ಬೋದು, 68 ನೋಡಿ, 68 ವರ್ಷ. ಆ ಕ್ರಿಯೆಯಲ್ಲಿ, ಆ ಆಟದಲ್ಲಿ ಇವತ್ತು ತೊಡಗಿಸಿಕೊಂಡ ಕಾರಣ ಅವರು ಈ ರೀತಿಯಾಗಿ ಇದ್ದಾರೆ. ಹಾಗೆ ನಮ್ಮ ರವೀಂದ್ರರವರು,
ಅವರನ್ನು ನೋಡಿದರೆ ಏನು ಅನಿಸ್ತದೆ ನಿಮಗೆ? ಅವರು ಕೂಡ ಫುಟ್ಬಾಲ್ ತಂಡದ ಆಟಗಾರರು. ಮುಂಬೈಯಲ್ಲಿ ಉಚ್ಚಿಲ್ ಯುನೈಟೆಡ್, ಇಲ್ಲಿ ಯುನೈಟೆಡ್ ಉಚ್ಚಿಲ್, ಎರಡು ಸಂಬಂಧಗಳು ನೋಡಿ. ಎರಡರಲ್ಲಿ ಯುನೈಟೆಡ್ ಇದೆ, ಎರಡರಲ್ಲಿ ಉಚ್ಚಿಲ್ ಇದೆ. ಎರಡನ್ನು ಆ ಸಂಬಂಧ ಇವತ್ತಿಗೂ ನೀವು ಬೆಳೆಸ್ಕೊಂಡಿದ್ದೀರಿ ಅಂತ ಹೇಳುವಾಗ ನಮಗೆ ಒಂಥರ ಏನೋ ಒಂಥರ ಖುಷಿ ಆಗ್ತದೆ. ಯಾಕೆಂದರೆ ಅಲ್ಲಿರುವಂಥ ಫುಟ್ಬಾಲ್ ತಂಡ ಇಲ್ಲಿರುವಂಥ ಫುಟ್ಬಾಲ್ ತಂಡ ಸ್ವಲ್ಪ ಶಬ್ದಗಳು ಆಚೆ ಈಚೆ ಆಗಿರ್ಬೋದು. ಯುನೈಟೆಡ್ ಉಚ್ಚಿಲ್ ಯುನೈಟೆಡ್. ಇವತ್ತು ನೀವು ಅವರ ಒಟ್ಟಿಗೆ ಸೇರಿಕೊಂಡಿದ್ದೀರಿ, ಅವರಿಗೆ ಸಹಕಾರ ಕೊಡ್ತೀರಿ. ಇದನ್ನೆಲ್ಲ ನೋಡುವಾಗ ಭಾಳ ಸಂತೋಷ ಆಗ್ತಿದೆ. ಹಾಗಾಗಿ ಇದರ ಒಂದು ಮತ್ತು ಇನ್ನೊಬ್ಬರು ಸಮಾಜ ಸೇವಕರು ಅಲ್ವಾ ಪರಿಚಯ ಇದೆ. ನನಗೆ ಯಾವಾಗಲೂ ಕನ್ಫ್ಯೂಸ್ ಆಗುವಂಥದ್ದು, ಒಂದು ನಮ್ಮ ಇವರು ಇಸ್ಮಾಯಿಲ್ರವರು, ಇನ್ನೊಂದು ನಮ್ಮ ಶಾಲೆಯ ಇವರಿದ್ದಾರಲ್ಲ, ಅವರ ಬ್ರದರೇ ಸಲಾಂ ಇದ್ದಾರೆ, ಇಲ್ಲಿ ಬಂದಿಲ್ಲ, ಎಲ್ಲಿದ್ದಾರೆ? ಪಕ್ಕದಿಂದ ದೂರದಿಂದ ನೋಡುವಾಗ ಅವ್ರು ಮೂರು ಒಂದೇ ರೀತಿ ಕಾಣ್ತಾರೆ. ನನಗೆ ಕೆಲವೊಮ್ಮೆ ಇವರಿಗೆ ನಮಸ್ಕಾರ ಕೊಟ್ಟದ್ದು ಉಂಟು ತಪ್ಪಿ. ಯಾಕಂದರೆ ನನಗೆ ಅವ್ರದ್ದು ಜಾಸ್ತಿ ಪರಿಚಯ ಇಲ್ಲ, ಅವ್ರದ್ದಾದರೆ ಪರಿಚಯ ಇದೆ. ಅವರ ಶಾಲೆಗೆ ನಾನು ಅಧಿಕಾರಿಯಾಗಿ ಹೋಗ್ತಾ ಇದ್ದೆ ಇಲ್ಲಿ ಹತ್ತಿರದಲ್ಲಿ. ಹಾಗೆ ಅವರ ಪರಿಚಯ ಇದೆ. ಕೆಲವೊಮ್ಮೆ ಇವರಿಗೆ ನಾವು ನಮಸ್ಕಾರ ಕೊಡೋದು, ಇವರು ಹಾಗೆ ನೋಡದೆ ಹೋಗ್ತಾ ಇದ್ರು. ಏನಪ್ಪ ಇವರಿಗೆ ಏನಾಯಿತು ಅಂತ ನನಗೆ ಕೆಲವೊಮ್ಮೆ ಆಯಿತು. ಮತ್ತೆ ಗೊತ್ತಾಯಿತು ಅವ್ರದ್ದು ಟ್ವಿನ್ಸಾ ಇಲ್ಲ. ಓಕೆ ನೋಡಿ, ಎಲ್ಲ ಒಂದು ಕ್ಷೇತ್ರದಲ್ಲಿ ಇಲ್ಲಿ ಉಚ್ಚಿಲ ಪರಿಸರದಲ್ಲಿ ಈ ರೀತಿಯ ಶಾಲೆಗಳು, ಈ ರೀತಿಯ ಆಟಗಳು, ಇದೆಲ್ಲ ಏನನ್ನು ಗುರುತಿಸ್ತದೆ ಅಂತ ಹೇಳಿದರೆ, ನಮ್ಮ ಉಚ್ಚಿಲದವರು ಯಾವುದಕ್ಕೂ ಹಿಂಜರಿಯವರಲ್ಲ. ಎಲ್ಲ ಕ್ಷೇತ್ರಗಳಲ್ಲೂ ನಾವು ಮುಂದುವರಿದ್ದೀವಿ. ಬಹುಶಃ ನನಗೆ ಅನಿಸ್ತದೆ, ಮುಂಬೈಗೆ ಹೋದಾಗ ನಮ್ಮ ಹೆಸರಿನೊಟ್ಟಿಗೆ ಬಹುಶಃ ಬೋವಿಗಳೆಲ್ಲ ಜಾಸ್ತಿ ಮುಂಬೈಯಲ್ಲಿ ಇರೋದು. ಬಹುಶಃ 1940 ಇಸವಿಯಿಂದೆಲ್ಲ ಪ್ರಾರಂಭ ಮಾಡಿದ್ದಾರೆ ಮುಂಬೈಗೆ ಹೋಗ್ಲಿಕ್ಕೆ ಅಲ್ವಾ. ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸೇರಿಕೊಂಡು ಒಂದು ತಂಡವನ್ನು ಮಾಡಿ ಅಲ್ಲಿಂದ ಇಲ್ಲಿವರೆಗೆ ಇವತ್ತಿಗೂ ಕೂಡ ಆ ತಂಡಗಳು ಇವತ್ತು ಇದೆ. ಬಹುಶಃ ಜೈ ಹಿಂದ್ ಉಚ್ಚಿಲ್ ಅಲ್ಲಿ ತಂಡ ಇದೆ, ಯುನೈಟೆಡ್ ಇದೆ. ಇದು ಎರಡು ತಂಡಗಳು ಇವತ್ತಿಗೂ ಅದನ್ನು ಮುಂದುವರಿಸಿಕೊಂಡು ಬರುವಂಥದ್ದು ಸಣ್ಣ ವಿಚಾರ ಅಲ್ಲ. ನಮ್ಮಲ್ಲಿ ಇಲ್ಲಿ ನೋಡಿ ಎಷ್ಟೋ ತಂಡಗಳು ಬರ್ತವೆ, ಎಷ್ಟೋ ತಂಡಗಳು ಹೋಗ್ತವೆ. ಅಣಬೆ ಹುಟ್ಟಿದಾಗಿ ಒಂದೊಂದು ತಂಡಗಳು ಬರ್ತವೆ. ಹಾಗಾಗಿ ಇವತ್ತಿಗೂ ಆ ಫುಟ್ಬಾಲ್ ಆಟವನ್ನು ಇವತ್ತು ಮುಂದುವರಿಸಿಕೊಂಡು ಬಂದಿದ್ದಾರೆ ಅಂತ ಹೇಳಿದರೆ, ನಿಜವಾಗಿಯೂ ಅವರಿಗೆ ಆ ಫುಟ್ಬಾಲ್ನ ಮೇಲೆ ಇರುವಂಥ ಪ್ರೇಮ, ಪ್ರೀತಿ, ಆ ವಿಶ್ವಾಸ ಏನಿದೆ ಅದು ಇವತ್ತಿಗೂ ನಾವು ಕಾಣ್ತಾ ಇರ್ಬೋದು. ಅದನ್ನು ನಾವು ಮೆಚ್ಚಿಕೊಳ್ಬೇಕಾಗಿದೆ. ಹಾಗೆ ಎಲ್ಲ ನಮ್ಮ ಆ ಟೀಮಿನ ಸದಸ್ಯರುಗಳೇ ಹಾಗೂ ಎದುರಿನಲ್ಲಿ ಕೂತಂಥ ತಂಡದ ಯುವ ಆಟಗಾರರು, ಅದರಲ್ಲಿ ಏನು ಕಿಕ್ಕರ್ ಇರ್ಬೋದು, ಸ್ಮ್ಯಾಶರ್ ಇರ್ಬೋದು, ಎಲ್ಲ ಇರ್ಬೋದು ಅಲ್ವಾ. ಬೇರೆ ಬೇರೆ ರೀತಿಯಲ್ಲಿ ಒಬ್ಬ ವ್ಯಕ್ತಿಗೆ ಒಂದೊಂದು ರೀತಿಯ ಆಟಗಳಲ್ಲಿ ವಿಶೇಷತೆ ಇರ್ತದೆ. ಎಲ್ಲರೂ ಒಂದೇ ರೀತಿಯಲ್ಲಿ ಆಟ ಆಡಿದರೆ ಆಟ ಆಡ್ತಾರೆ, ಆಗುದಿಲ್ಲ ಅಲ್ವಾ. ಹಾಗಾಗಿ ನಿಮಗೆಲ್ಲರಿಗೂ ನಾನು ಶುಭವನ್ನು ಹಾರೈಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ವ್ಯಕ್ತಿಯನ್ನು ನಾನಿವತ್ತು ಇಲ್ಲಿ ಮಿಸ್ ಮಾಡಿಕೊಳ್ತಾ ಇದ್ದೇನೆ. ಬಹುಶಃ ಅವರ ಮಗ ಇಲ್ಲಿ ಬಂದಿದ್ದಾರೆ, ಅಕ್ಷರ. ಅವರ ತಂದೆದೆಲ್ಲ ಗೊತ್ತಿರ್ಬೋದು ನಿಮ್ಗಲ್ವಾ, ಉಮೇಶ್ ಉಚ್ಚಿಲ್ ಅಂತ ಹೇಳ್ಕೊಂಡು. ಫುಟ್ಬಾಲ್ ಮತ್ತು ಉಮೇಶ್ ಉಚ್ಚಿಲ್ ನಾವು ಕಂಡುಕೊಂಡ ಹಾಗೆ ಆ ಫುಟ್ಬಾಲಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಮಂಗಳೂರಲ್ಲಿ ಟೀಮ್ಗಳಲ್ಲಿ ಎಲ್ಲ ಸೇರಿಕೊಂಡು ಅಲ್ಲಿಯ ಒಂದು ಆ ಕಾರ್ಯಭಾಗವನ್ನು ನಿರ್ವಹಿಸಿ, ಉಚ್ಚಿಲದಲ್ಲಿ ಕೂಡ ಇಲ್ಲಿ ಯುವಕರನ್ನು ಸೇರಿಸಿಕೊಂಡು ಇಲ್ಲಿಯೂ ತರಬೇತಿ ನೀಡುವಂಥ ಒಂದು ಕೆಲಸವನ್ನು ಮಾಡಿದರೆ ಅವರು ಮಾತ್ರ. ಇವತ್ತು ಅವರು ಇಲ್ಲಿ ಇರಬೇಕಿತ್ತು. ಬಹುಶಃ ಅನಾರೋಗ್ಯ ಕಾರಣಕ್ಕೆ ಅಥವಾ ಸಾಧ್ಯವಾಗದೆ ಬಂದಿರಬಹುದು. ನಾವು ಅವರನ್ನು ಎಷ್ಟು ಹೊಗಳಿದ್ರೂ ಸಾಲದು. ಯಾಕೆಂತ ಹೇಳಿದರೆ, ಬೆಳಗಿನ ಹೊತ್ತು ಬಹುಶಃ ನನಗೆ ಬೆಳಗಿನ ಹೊತ್ತು ನಾನು ನೋಡ್ತಾ ಇದ್ದೆ ಸಮುದ್ರ ಬದಿಯಲ್ಲಿ. ಬಹುಶಃ ನನ್ನನ್ನು ನೋಡಿದವರು ಇರ್ಬೋದು. ನಾನು ಬೆಳಿಗ್ಗೆ ಒಂದು 5-6 ಗಂಟೆಗೆಲ್ಲ ವಾಕಿಂಗ್ ಹೋಗ್ತಾ ಇರ್ತೇನೆ. ಈಗ ಸ್ವಲ್ಪ ದಿವಸದಿಂದ ಉಮೇಶ್ ಅಣ್ಣ ಅವರು ಆಬ್ಸೆಂಟ್ ಆಗಿದ್ದಾರೆ ಅಂತ ಕಾಣುತ್ತದೆ. ಆ ಕಾರಣಕ್ಕೆ ಅಲ್ಲಿ ಬರ್ತಾ ಇಲ್ಲ ಫುಟ್ಬಾಲ್. ನೋಡಿ, ಬೆಳಿಗ್ಗೆ ಅಲ್ಲಿ ಪ್ರಾಕ್ಟೀಸ್ ಮಾಡುವವರು ಯಾರೋ ಒಂದು 4-5 ಮಂದಿ ಬರ್ತಾ ಇದ್ರು, ಇದ್ದಾರೆ ಇಲ್ಲಿ ಫುಟ್ಬಾಲ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಬರುವುದು ಬೆಳಿಗ್ಗೆ ಬೀಚ್ ಹತ್ರ ಪೆರ್ಬೇಲ್ಗೆ ಇಲ್ವಾ. ಇದು ನಾನು ಪ್ರತಿದಿನ ನೋಡ್ತಾ ಇದ್ದೆ. ನನಗೆ ನೋಡುವಾಗ ಏನಾಗ್ತದೆ, ಏನು ಹೇಳ್ತಾರೆ ಅದಕ್ಕೆ, ಮನಸ್ಸಲ್ಲಿ ಒಂದು ಮತ್ಸರ ಹುಡ್ತಾ ಇತ್ತು ನಿಮ್ಮ ನೋಡುವಾಗ. ಯಾಕೆ ಹೇಳಿ, ನನಗೆ ನಿಮ್ಮ ಹಾಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಅಂತ ಹೇಳ್ಕೊಂಡು. ಯಾಕಂದರೆ 60 ವರ್ಷ ದಾಟಿದೆ ನಮಗೆಲ್ಲ, ಇನ್ನೂ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಪ್ರಾಕ್ಟೀಸೇ ಇಲ್ಲ ಅಲ್ವಾ. ಅದೊಂದು ಆಸೆ ಆಗ್ತದೆ ನಮಗೆ ಆಟ ಆಡಲಿಕ್ಕೆ. ಆ ಕಾಲ ನಮ್ಮದು ಕಳೆದು ಹೋಯಿತು ಅಂತ ಹೇಳ್ಕೊಂಡು ನಮಗೂ ಒಂದು ರೀತಿಯಲ್ಲಿ ಒಂದು ಸ್ವಲ್ಪ ಬೇಸರವು ಕೂಡ ಬರ್ತದೆ. ಯಾಕಂದರೆ ನಾನು ಒಂದು ವಾಲಿಬಾಲ್ ಆಟಗಾರ, ನಿಮ್ಗೆ ಗೊತ್ತಿರಬಹುದು. ಬೀರಿಯಲ್ಲಿ ನಾವು ಒಂದು ಕ್ಲಬ್ಬನ್ನು ನಡೆಸ್ಕೊಂಡಿದ್ದು, ಮಿತ್ರವೃಂದ ಯುವಕ ಮಂಡಲ ಅಂತ, ಸಾಧಾರಣ 70-80 ಇಸವಿಗಳಲ್ಲಿ. ಆವಾಗ ನಾವಲ್ಲಿ ಸೊಸೈಟಿ ಇತ್ತು ಮೊದಲು. ಅದರ ಹಿಂದ್ಗಡೆ ಒಂದು ಗ್ರೌಂಡ್ ಇದೆ. ಈಗ ಅಲ್ಲಿ ಕಟ್ಟಡಗಳೆಲ್ಲ ಆಗಿದೆ. ಅಲ್ಲಿ ಒಂದು ಸೊಸೈಟಿ ಹಿಂದ್ಗಡೆ ಯಾವುದು ಕಟ್ಟಡ, ಒಂದು 2 ಕಟ್ಟಡ ಆಗಿದೆ ಅಲ್ಲಿ. ನಮ್ಮದು ಸೊಸೈಟಿ ಇತ್ತಲ್ಲ, ರಿಕ್ಷಾ ಪಾರ್ಕ್ ಎದುರಿನಲ್ಲಿ, ಅದೀಗೆಲ್ಲ ಮಾರಾಟ ಆಗಿದೆ ಅದು.
ಅಲ್ಲಿ ನಾವು ಆಟ ಆಡ್ತಾ ಇದ್ದೆವು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಪ್ರತಿದಿನ ಸಂಜೆ ನಾವು ಅಲ್ಲಿ ಆಟ ಆಡ್ತಿದ್ವಿ. ನಮಗೆ ಆಗ ಯಾವುದೇ ಬೇರೆ ಚಟುವಟಿಕೆಗಳಿಲ್ಲ. ಸಂಜೆ ಹೊತ್ತು ಎಲ್ಲ ಒಂದು ಕಡೆ ಸೇರುವಂಥದ್ದು, ಸೇರಿ ಈ ಆಟವನ್ನು ಆಡುವಂಥದ್ದು. ಹಾಗೆ ನಾವು ಬೇರೆ ಕಡೆಗಳಿಗೆ ಕೂಡ ಆಟ ಆಡಲಿಕ್ಕೆ ಹೋಗ್ತಾ ಇದ್ದೆವು. ಆಗ ನಮ್ಮ ತಂಡಗಳಲ್ಲಿ ಎಲ್ಲ ಜಾತಿಗೆ ಸಂಬಂಧಪಟ್ಟವರಿದ್ದರು. ಭಾಳ ವಿಶೇಷತೆ ಏನಂತ ಹೇಳಿದರೆ, ಮುಸ್ಲಿಮರಿದ್ದರು, ಕ್ರೈಸ್ತರಿದ್ದರು, ಆಮೇಲೆ ಎಲ್ಲ ಹಿಂದೂಗಳಿದ್ದರು, ಎಲ್ಲ ಕಮ್ಯುನಿಟಿಯವರು ಸೇರಿಕೊಂಡು ನಾವು ಆಟ ಆಡ್ತಿದ್ದೆವು. ಹೇಗಿದ್ದೇವೆ ಅಂತ ಹೇಳಿದರೆ, ನಾವೊಂದು ಸಹೋದರತೆಯ ಭಾವನೆಯಿಂದ ಇದ್ದೆವು. ಈ ಆಟಗಳು ನಮಗೆ ಸಹೋದರತೆಯ ಭಾವನೆಯನ್ನು ತಂದು ಕೊಡ್ತೇವೆ, ಹೌದಲ್ವಾ? ನಮ್ಮಲ್ಲಿ ಪರಸ್ಪರ ವಿಶ್ವಾಸಗಳು, ನಮ್ಮಲ್ಲಿ ಪರಸ್ಪರ ಏನು ನಂಬಿಕೆಗಳು ಈ ಆಟಗಳಿಂದ ಒಂದು, ಯಾವುದೇ ಆಟ ಇರಲಿ, ಫುಟ್ಬಾಲ್ ಇರಲಿ, ವಾಲಿಬಾಲ್ ಇರಲಿ ಅಥವಾ ಓಟಗಳಿರಲಿ, ಅದನ್ನು ಪ್ರಾಕ್ಟೀಸ್ ಮಾಡುವಂಥದ್ದು ಮತ್ತು ಅದರ ಆಟಕ್ಕೆ ಹೋಗುವಂಥದ್ದು, ನಮ್ಮಲ್ಲಿ ಒಂದು ಸ್ಪಿರಿಟ್ ಇರ್ತದೆ, ಒಂದು ಟೀಮ್ ಸ್ಪಿರಿಟ್ ಇರ್ತದೆ. ನಮಗೊಬ್ಬ ಕ್ಯಾಪ್ಟನ್ ಇರ್ತಾನೆ, ಆ ಕ್ಯಾಪ್ಟನ್ನ ಕೆಳಗೆ ನಾವು ಕೆಲಸ ಮಾಡ್ತೇವೆ, ಶಿಸ್ತು ಬರ್ತದೆ. ನಮಗೆ ಶಿಸ್ತು ಬಂತು, ನಮ್ಮಲ್ಲಿ ವಿಶ್ವಾಸ ಇದೆ, ನಮ್ಮಲ್ಲಿ ಏನು ಒಂದು ರೀತಿಯ ಆತ್ಮವಿಶ್ವಾಸ, ದೈಹಿಕವಾದಂಥ ಬೆಳವಣಿಗೆ. ಈಗ ನೋಡಿ, ಸ್ವಲ್ಪ ಸಮಯ ಸಿಕ್ಕಿದ್ರು ನಮ್ಮ ಮಕ್ಕಳು ಏನು ಮಾಡ್ತಾರೆ ಹೇಳಿ ಹೇಳಿ, ಮೊಬೈಲ್ ಅಲ್ವಾ? ಅದನ್ನು ಹಿಡ್ಕೊಂಡು ಕೂತ್ಕೊಳ್ಳಿ. ನಾವೇ ನೋಡ್ತೀವಿ, ನಮ್ಮ ಮಕ್ಕಳು ಅದೇ ಮಾಡಿದ್ದು. ಆದರೆ ನೀವು ಆ ಒಂದು ಸಮಯವನ್ನು ಬಳಸಿಕೊಂಡು ಇಂತಹ ಆಟಗಳಲ್ಲಿ ಇವತ್ತು ತೊಡಗಿಸಿಕೊಂಡಿದ್ದೀರ ಅಂತ ಹೇಳಿದರೆ, ಖಂಡಿತವಾಗಿಯೂ ನಿಮ್ಮನ್ನು ನಾನು ಬಹಳಷ್ಟು ಇವತ್ತು ಪ್ರಶಂಸಿಸ್ತಾ ಇದ್ದೇನೆ. ನೀವೆಲ್ಲ ಬಹಳ ಒಂದು ನಮ್ಮ ಊರಿಗೆ, ನಮ್ಮ ಒಂದು ನೋಡಿ, ಒಂದು ತಂಡ ಊರಲ್ಲಿದ್ದರೆ ನಮ್ಮ ಊರಿಗೆ ಒಂದು ಹೆಸರು. ನೀವು ಎಲ್ಲೇ ಹೊರಗಡೆ ಆಟ ಆಡಲಿಕ್ಕೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ಕಾಸರಗೋಡು ಅಥವಾ ಎಲ್ಲೋ ಮೈಸೂರು ಎಲ್ಲೋ, ಆ ತಂಡ ಏನಿದೆ ಯುನೈಟೆಡ್ ಉಚ್ಚಿಲ್ ತಂಡ. ಅಲ್ಲಿ ಏನು ಸೇರಿಕೊಂಡಿದೆ? ಉಚ್ಚಿಲ ಎಂಬುದು ಸೇರಿಕೊಂಡಿದೆ. ಉಚ್ಚದಲ್ಲಿ ಇವರು ಇದ್ದಾರೆ, ವಸಂತರು ಇದ್ದಾರೆ, ರೋಹಿತ್ ಮಾಸ್ಟರ್ ಇದ್ದಾರೆ, ಆಮೇಲೆ ಇಮ್ತಿಯಾಜ್ ಇದ್ದಾರೆ, ಎಲ್ಲ ಇದ್ದಾರೆ ಅಲ್ವಾ? ಇನ್ನೊಂದ್ಸಲ ನಾನು ಯಾವುದೋ ಒಂದು ಸಂದರ್ಭಕ್ಕೆ ಅಲ್ಲಿ ಹೋದಾಗ ನನ್ನ ಹೆಸರಲ್ಲಿ ಉಚ್ಚಿಲ ಅಂತ ಕಾಣ್ತದೆ ಅಂತ ಇಟ್ಕೊಳ್ಳಿ, ಅವರಿಗೆ ಪರಿಚಯ ಮಾಡುವಾಗ, ಓ ನೀವು ಉಚ್ಚಿಲದವರ, ನಿಮ್ಮ ಟೀಮ್ ಬಂದಿ ನೋಡಿ, ನಿಮ್ಮ ಟೀಮ್ ಇತ್ತು, ಮೊನ್ನೆ ಜಯಗಳಿಸಿತ್ತು. ಈ ರೀತಿಯ ಒಂದು ಭಾವನೆ ಅಲ್ಲಿ ಬಂತು ಅಲ್ವಾ? ಆ ಒಂದು ಊರಿನ ಬಗ್ಗೆ ಅಲ್ಲಿ ಕೂಡ ನಮಗೇನಾಯಿತು ಪ್ರಚಾರ ಆಯಿತು. ಹಾಗಾಗಿ ಒಂದು ತಂಡ ಆ ಊರಲ್ಲಿದ್ದರೆ ಆ ಊರಿನವರು ಎಲ್ಲರೂ ಕೂಡ ಸೇರಿ ಅವರನ್ನು, ಆಸಿಫ್ ಡೀಲ್ಸ್ ರವರು, ಬೀಯಿಂಗ್ ಹ್ಯೂಮನ್ ಫೌಂಡರ್, ಇದರ ಅಧ್ಯಕ್ಷರು ಬಂದಿದ್ದಾರೆ, ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನನಗೆ ಒಂದು ಸಣ್ಣ ಒಂದು ಘಟನೆಯನ್ನು ಹೇಳ್ತೇನೆ ನಿಮಗೆ. ಅದು ಸಾಧಾರಣ 82ನೇ ಇಸವಿಯಲ್ಲಿ ಆದಂಥ ಒಂದು ಘಟನೆ. ನಮ್ಮದೊಂದು ತಂಡ ಇತ್ತು ಹೇಳಿದಲ್ಲ, ವಾಲಿಬಾಲ್ ತಂಡ ಇತ್ತು. ಆ ತಂಡದಲ್ಲಿ ಚೆಮ್ಮನಾಡು ಅಂತ ಒಂದು ಪ್ರದೇಶ, ಎಲ್ಲಿ ಕಾಸರಗೋಡಲ್ಲಿ ಚೆಮ್ಮನಾಡು ಗೊತ್ತಾ? ಕೇಳಿದವರಿಗೆ ಗೊತ್ತಿಲ್ಲ, ಚೆಮ್ಮನಾಡು ಅಂತಿದೆಯಲ್ಲ, ಹೌದು. ಅಲ್ಲಿ ಒಂದು ಪಂದ್ಯಾಟ ಇತ್ತು. ನಮ್ಮ ಟೀಮಲ್ಲಿ ಎಲ್ಲ ವರ್ಗದವರಿದ್ದಾರೆ. ಅದು ಒಂದು ಡಿಸ್ಟಿಕ್ ಲೆವೆಲ್ ಪಂದ್ಯಾಟ ಅಂತ ಕಾಣ್ತದೆ ಕಾಸರಗೋಡಲ್ಲಿ. ಆ ಪಂದ್ಯಾಟಕ್ಕೆ ನಮ್ಮನ್ನು ಆಹ್ವಾನಿಸಿದ್ರು. ನಮ್ಮ ಟೀಮಲ್ಲಿ ಮಂಗಳ ಅಂತ ಒಂದು ಟೀಮ್ ಇದೆ, ಮಂಗಳ ವಾಲಿಬಾಲ್ ಟೀಮ್ ಅಂತ ಉರ್ವ ಸ್ಟೋರಲ್ಲಿ ಶ್ರೀಯುತ ನಾಗೇಶ್ ಅಂತ ಅದರ ಕ್ಯಾಪ್ಟನ್ ಇದ್ದರು, ಅವರು ಲಿಫ್ಟರ್ ಆಗಿದ್ದರು. ಆಮೇಲೆ ವಲ್ಲಿ ಅಂತ ಸ್ಮ್ಯಾಶರ್ ಇದ್ದರು. ಆಮೇಲೆ ನಾವೆಲ್ಲ ಸಣ್ಣದು, ನಾವು ಅಂದರೆ ಅವರಷ್ಟು ಅನುಭವ ಇಲ್ಲ, ಮತ್ತು ಅವರೆಲ್ಲ ಆಟಗಾರರು. ನಾವೊಂದು ಬೇರೆ ಟೀಮನ್ನು ಮಾಡಿಕೊಂಡು ಅಲ್ಲಿಗೆ ಹೋದೆವು, ಎಲ್ಲ ಸೆಟ್ ಮಾಡಿ ಮಂಗಳೂರಿನಿಂದ. ನಮ್ಮನ್ನು ಪ್ರತ್ಯೇಕವಾಗಿ ಅವರು ಕರೆದದ್ದು. ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಬಂದಂಥ ಲೋಕಲ್ ಟೀಮ್ಗಳನ್ನೆಲ್ಲ ನಾವು ಸೋಲಿಸಿ ಪ್ರಥಮ ಬಹುಮಾನವನ್ನು ನಾವು ಪಡೆದಂಥ ಸಂದರ್ಭದಲ್ಲಿ ಆ ಊರಿನಲ್ಲಿ ನನಗೆ ಇವತ್ತಿಗೂ ನೆನಪಿದೆ, ಅವರೊಂದು ಎಷ್ಟು ಸಂತೋಷ ಅಂತ ಹೇಳಿ ನೋಡಿ. ಹೊರಗಿಂದ ಬಂದಂಥ ಟೀಮು ಅಲ್ಲಿ ಆಟ ಆಡುವಂಥ ಸಂದರ್ಭದಲ್ಲಿ ಫೈನಲಲ್ಲಿ ಅವರು ಸಹಕಾರ ಕೊಟ್ಟದ್ದು ನಮಗೆ, ನಮ್ಮ ಟೀಮಿಗೆ. ಯಾಕೆ ಹೇಳಿ? ಆ ಟೀಮಿನ ಆಟವನ್ನು ನೋಡಿ, ಆ ಟೀಮಿನ ಒಂದು ವ್ಯವಸ್ಥೆಯನ್ನು ನೋಡಿ, ಆ ಟೀಮಿನ ಶಿಸ್ತನ್ನು ನೋಡಿ, ಅವರು ಕೊನೆಗೆ ನಮ್ಮಲ್ಲಿ ವಾಹನ ಇದ್ದರೂ ಕೂಡ ಒಂದಷ್ಟು ಒಳಗಿತ್ತು ಅದು ಪ್ಲೇಸು, ಅಲ್ಲಿಂದ ಮೆರವಣಿಗೆಯ ಮೂಲಕ ನಮ್ಮನ್ನು ಕರ್ಕೊಂಡು ಬಂದರು. ಎಲ್ಲಿಗೆ? ನಮ್ಮನ್ನು ಹೀಗೆ ಎಲ್ಲ ಊರಿನವರು ಸೇರಿಕೊಂಡು, ಆ ಟೀಮಿನವರು ಎಲ್ಲರೂ ಸೇರಿಕೊಂಡು ಕರ್ಕೊಂಡು ಬಂದರು. ಯಾಕೆಂತ ಹೇಳಿದರೆ, ಇದು ಯಾಕೆ ಏನನ್ನು ನಮಗೆ ಸೂಚಿಸ್ತದೆ ಅಂತ ಹೇಳಿದರೆ, ಒಂದು ಬಾಂಧವ್ಯ ಅಲ್ಲಿ ಬರ್ತದೆ. ಅಲ್ಲಿ ಯಾರೋ ಬಂದರು, ಆಟ ಆಡಿದರು, ನಮ್ಮ ಪ್ರದೇಶದ ಟೀಮನ್ನು ಕಪ್ಪನ್ನು ಕರ್ಕೊಂಡು ಹೋದ್ರು ಅಂತ ಭಾವನೆ ಬರಲಿಲ್ಲ. ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಲ್ಲಿ ಒಂದು ಚಾಲೆಂಜಿಗೆ ಹೋದದ್ದು, ಚಾಲೆಂಜಲ್ಲಿ ನಾವು ವಿನ್ ಆಗಿದ್ದೇವೆ. ಆ ಒಂದು ಸ್ಪಿರಿಟ್ ನೋಡಿ ಅವರಲ್ಲಿ ಕೂಡ ಇತ್ತು. ನಮ್ಮ ಸ್ಮ್ಯಾಶರು ಏನು ಸ್ಮ್ಯಾಶ್ ಮಾಡುವಾಗ ಅವರು ಮಲಯಾಳದಲ್ಲಿ ಹೇಳ್ತಾ ಇದ್ರು, ಅಡಿಯರವಲ್ಲಿ ಅಂತ ಸಪೋರ್ಟ್ ಅವರಿಗೆ ಮಾಡುವಂಥದ್ದು ನೋಡಿ. ಇದು ಏನನ್ನು ಸೂಚಿಸ್ತದೆ? ಆ ರಿಲೇಷನ್ಶಿಪ್ ಏನಿದೆ
ಅದು ಯಾವುದೇ ಆಟಗಾರ ಇರಲಿ, ಅವನು ಯಾವುದೇ ಜಾತಿ ಇರಲಿ, ಅವನ ಯಾವುದೇ ಮತ ಇರಲಿ, ಆದರೆ ಅಲ್ಲಿ ಅವರು ಗುರುತಿಸಿಕೊಂಡದ್ದು ಅವನು ಒಬ್ಬ ಆಟಗಾರ, ಅವನು ಒಬ್ಬ ಸ್ಮ್ಯಾಶರ್ ಅಲ್ವಾ. ಇದನ್ನು ನಾವು ಇವತ್ತು ಕಂಡುಹಿಡ್ಕೋಬೇಕು. ನಾವು ಅವನು ಯಾವುದೇ ಮತ ಇರಲಿ ಅಥವಾ ಯಾವುದೇ ಜಾತಿ ಇರಲಿ ಎಂಬುದಲ್ಲ, ಅವನು ನಮ್ಮ ಊರಿನ ಒಳ್ಳೆಯ ಆಟಗಾರ, ಅವನು ನಮ್ಮ ಊರಿನ ಒಳ್ಳೆಯ ಒಂದು ಕ್ರೀಡಾಪಟು ಅಂತ ನಾವು ಗುರುತಿಸಿಕೊಂಡು ನಾವು ಅವರಿಗೆ ಸಹಕಾರವನ್ನು ಕೊಟ್ಟರೆ ನಮ್ಮ ಊರಲ್ಲಿಯೂ ಕೂಡ ಒಳ್ಳೆಯ ಆಟಗಾರರು, ಒಳ್ಳೆಯ ಓಟಗಾರರು, ಒಳ್ಳೆಯ ಎಲ್ಲ ಕ್ರೀಡಾಪಟುಗಳು ನಮ್ಮಲ್ಲಿ ಕೂಡ ತಯಾರಾಗಲಿಕ್ಕೆ ಸಾಧ್ಯತೆ ಉಂಟು. ನಾವು ಕೊಡಬೇಕಾದ್ದು ಇಂತಹ ಒಂದು ಏನು ಟೀಮ್ ಇದೆ ನಿಮ್ಮಲ್ಲಿ, ನೀವೆಲ್ಲ ಲಕ್ಕಿಗಳಿದ್ದೀರಿ. ಯಾಕೆಂದರೆ ಇವತ್ತಿಗೂ ಆ ಕ್ರೀಡೆಯನ್ನು ಬಹುಶಃ ನಮಗೆ ಗ್ರೌಂಡ್ಗಳಿಲ್ಲ, ಬಹುಶಃ ನೀವು ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀರೋ ಅಂತ ನಂಗೆ ಗೊತ್ತಿಲ್ಲ. ಯಾಕಂದರೆ ನಮ್ಮ ಊರಿನಲ್ಲಿ ದೊಡ್ಡದಾದಂಥ ಫುಟ್ಬಾಲ್ ಗ್ರೌಂಡ್ಗಳಿಲ್ಲ. ಇದೆಯಾ ನೀವೆಲ್ಲಿ? ಅದಕ್ಕೆ ಸಮುದ್ರ ಬದಿಗೆ ಬರ್ತಾ ಇತ್ತು. ನಾನು ಅವ್ರಿಗೆ ಹೇಳ್ತೇನೆ, ಸಮುದ್ರ ಬದಿಯಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಒಬ್ಬ ಹತ್ರ ಕೇಳಿದೆ ನಾನು, ಇಲ್ಲಿ ಹೊಯ್ಗೆಯಲ್ಲಿ ಓಡಿದರೆ ನಾಲ್ಕು ಗ್ರೌಂಡಲ್ಲಿ ಹೇಗೆ ಓಡ್ತೀರಾ ನೀವು ಶೂ ಹಾಕ್ಕೊಂಡು ಅಂತ. ಹಾಗೆ ಸಮರ್ಪಕವಾದಂಥ ಒಂದು ಉತ್ತಮವಾದಂಥ ಮೈದಾನ ಇದ್ದರೆ, ಇಂತಹ ಸಂಘಟನೆಗಳು ನಮ್ಮಲ್ಲಿ ಇದ್ದರೆ, ಉತ್ತಮವಾದಂಥ ಆಟಗಾರರು ನಮ್ಮ ಊರಿನಿಂದಲೂ ಇವತ್ತು ರಾಜ್ಯ ಮಟ್ಟಕ್ಕೆ ಅಥವಾ ರಾಷ್ಟ್ರ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಇದೆ ಅಂತ ನನ್ನ ಒಂದು ಭಾವನೆ. ಯಾಕಂದರೆ ಆ ಸ್ಪಿರಿಟ್ ನಿಮ್ಮಲ್ಲಿದೆ, ಆ ಒಂದು ತಂಡ ನಿಮ್ಮಲ್ಲಿದೆ. ಖಂಡಿತವಾಗಿಯೂ ನೀವು ಒಳ್ಳೆಯ ಆಟಗಾರರಾಗಿ ಮುಂದಕ್ಕೆ ಹೋಗಿ, ಇವತ್ತೇನೋ ಜರ್ಸಿ ವಿತರಣೆ ಅಲ್ವಾ, ಜರ್ಸಿ ವಿತರಣೆ ಅಲ್ಲ ಕಾರ್ಯಕ್ರಮ ಇದೆ ಇವತ್ತಿನಿಂದ. ಅದನ್ನ ಪ್ರಾಕ್ಟೀಸ್ ನೀವು ಯಾವಾಗಲೂ ಮಾಡ್ತಾ ಇದ್ರಿ, ಆದರೆ ಒಂದು ಗುರಿಯನ್ನು ಇಟ್ಟುಕೊಳ್ಳಿ. ನಾನು ಒಂದು ನಮ್ಮ ಏನು ತಾಲೂಕು ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದ ಯಾವುದೋ ಪಂದ್ಯಕೂಟದಲ್ಲಿ ಅಥವಾ ರಾಜ್ಯ ಮಟ್ಟದ ಪಂದ್ಯಕೂಟದಲ್ಲಿ ನಾವು ಒಂದು ಸಲ ಆದರೂ ನಮ್ಮ ಉಚ್ಚಿಲಕ್ಕೆ ಒಂದು ಪ್ರಥಮ ಬಹುಮಾನವನ್ನು ನಾವು ತರ್ತೇವೆ ಎಂಬ ಬಗ್ಗೆ ಒಂದು ನಿಮ್ಮ ದೃಢ ನಿರ್ಧಾರವನ್ನು ಮಾಡಿಕೊಂಡು ಮುಂದುವರಿಯಿರಿ. ಖಂಡಿತವಾಗಿಯೂ ನಿಮಗೆ ಯಶಸ್ಸಾಗ್ತದೆ. ಯಾವುದೇ ವಿಚಾರಗಳನ್ನು ನೀವು ಬೇರೆ ಮಾಡಿಕೊಳ್ಳಿ, ಯಾವುದೇ ಚಟಗಳಿಗೆ ಬಲಿ ಆಗಬೇಡಿ. ಬಹುಶಃ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಇವತ್ತು ನಮ್ಮ ಸಮಾಜದಲ್ಲಿ ಆಗುವಂಥ ಎಲ್ಲ ಚಟುವಟಿಕೆಯನ್ನು ನೋಡಿದರೆ, ಸ್ವಲ್ಪ ಸಮಯ ಒಂದು SLC ಆಗಿ PUC ಆಗುವಾಗ ಮಕ್ಕಳೆಲ್ಲ ಏನಪ್ಪ ಎಂದು ಕೇಳಿದರೆ ನಿನ್ನಪ್ಪ ಅಂತ ಹೇಳ್ತಾರೆ. ಯಾಕೆಂದರೆ ಆ ರೀತಿಯ ಅಮಲ್ನಲ್ಲಿ ಇರ್ತಾರೆ. ಅದೇ ಕಾರಣ ಏನು, ಅಲ್ಲಲ್ಲಿ ಇಂತಹ ಕ್ರೀಡೆಗಳು ನಮಗೆ ಇವತ್ತು ಕಂಡು ಬರ್ತಿಲ್ಲ. ಮೊದಲಾದರೆ ಸಮುದ್ರ ಬದಿಯಲ್ಲಿ ಒಂದಷ್ಟು ಮಂದಿ ಕಬಡ್ಡಿ ಆಡುವುದು, ಆಮೇಲೆ ಓಣಿಯಲ್ಲಿ ಎಷ್ಟು ಮಂದಿ ಗೋಲಿ ಆಡುವುದು, ಆಮೇಲೆ ಇಲ್ಲೊಂದು ಎಷ್ಟು ಮಂದಿ ಕ್ರಿಕೆಟ್ ಆಗ ಇರಲಿಲ್ಲ, ಬಹುಶಃ ಇಷ್ಟು ಪ್ರಚಾರಕ್ಕೆ ಬಂದಿರಲಿಲ್ಲ. ಈಗ ಕ್ರಿಕೆಟ್ ಪ್ರಚಾರಕ್ಕೆ ಬಂದ ಮೇಲೆ ಇದೆಲ್ಲ ಸ್ವಲ್ಪ ಸ್ವಲ್ಪ ಮುಂದುವರಿತು. ಹಾಕಿ ನಾವು ಬಹುಶಃ ನಮ್ಮ ಉಚ್ಚಿಲ ಗ್ರೌಂಡಲ್ಲಿ ಎಷ್ಟೋ ಸಲ ಹಾಕಿ ಆಟ ಆಡಿದ್ದು ನಾವು ನೆನಪುಂಟು. ಆಮೇಲೆ ಅಲ್ವಾರಿಸ್ ಗ್ರೌಂಡ್ ಅಂತ ಬೀರಿಯಲ್ಲಿತ್ತು, ಅಲ್ಲಿ ಕೂಡ ನಾವು ಹಾಕಿ ಆಡಿದ್ದೇವೆ, ಫುಟ್ಬಾಲಲ್ಲಿ ಆಟ. ಯಾಕಂದರೆ ಅಂಥ ಗ್ರೌಂಡ್ಗಳಿಲ್ಲ, ಅಂಥ ಜನರಿಲ್ಲ, ಮತ್ತು ಅಂತಹ ಆಸಕ್ತಿ ಇರುವಂತಹ ತಂಡಗಳ ನಾಯಕರುಗಳು ನಮ್ಮಲ್ಲಿಲ್ಲ. ಯಾವುದಾದ್ರೂ ಒಂದು ನಾಯಕತ್ವ ನಮಗೆ ಸರಿಯಾಗಿದ್ದರೆ ಇಂತಹ ತಂಡಗಳನ್ನೆಲ್ಲ ಸೂಪರ್ ತಂಡವಾಗಿ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ನಿಮಗೆಲ್ಲ ಒಳ್ಳೆಯದಾಗಲಿ. ಮುಂದಿನ ಭವಿಷ್ಯ ನಿಮ್ಮ ಕ್ರೀಡೆಯಲ್ಲಿ ನೀವು ಮುಂದುವರಿಯಿರಿ. ನಿಮಗೆ ಒಳ್ಳೆಯ ಶಿಕ್ಷಣವನ್ನು ಪಡೀತಾ ಹೋಗಿ ಒಂದಲ್ಲ ಒಂದು ದಿವಸ ನೀವು ಕ್ರೀಡಾಪಟುವಾಗಿ ಯಾವುದಾದ್ರೂ ದೊಡ್ಡ ಕೆಲಸಕ್ಕೆ, ಸರ್ಕಾರಿ ಉದ್ಯೋಗಕ್ಕೆ ನಿಮಗೆ ಆಯ್ಕೆ ಆಗ್ತೀರಾ. ನೀವೆಲ್ಲ ಒಂದು ಒಳ್ಳೆಯ ನಮ್ಮ ಊರಿಗೆ ಒಂದು ಒಳ್ಳೆಯ ಹೆಸರನ್ನು ಗಳಿಸ್ತೀರಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಇದಕ್ಕೊಂದು ಅವಕಾಶ ಕೊಟ್ಟಂತ ಇಮ್ತಿಯಾಜ್ರವರಿಗೆ ನಾನು ಧನ್ಯವಾದವನ್ನು ಕೂಡ ಅರ್ಪಿಸ್ತೇನೆ. ಎಲ್ಲ ಗಣ್ಯ ವ್ಯಕ್ತಿಗಳು ಕೈ ಜೋಡಿಸಿ ಅದನ್ನ ವಿಸ್ತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು, ಯುನೈಟೆಡ್ ಉಚ್ಚಿಲ್ ಇದರ ಜರ್ಸಿ ವಿತರಣಾ ಕಾರ್ಯಕ್ರಮ. ವಿಡಿಯೋ ಕೌಂಟ್ ಆನ್ 3, 2, 1. The jersey launching of United Uchil. ಜರ್ಸಿ ವಿತರಣಾ ಮಾಡಿದಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಧನ್ಯವಾದ. ಅದೇ ರೀತಿ
ವರ್ಣರಂಜಿತವಾದಂಥ ಒಂದು ಸಮಾರಂಭ ಎಲ್ಲರ ಕಣ್ಮನಸ್ಸನ್ನು ತಣಿಸ್ತಾ ಇದೆ. ಬಹಳಷ್ಟು ವೇದಿಕೆಯಲ್ಲಿ ನಮ್ಮ ಗಣ್ಯರು ಉಪಸ್ಥಿತಿದ್ದಾರೆ. ಅದೇ ಪ್ರಕಾರ ನಮಗೆ ಬಹಳಷ್ಟು ಸಂದೇಶಗಳನ್ನು ರವಾನಿಸಿದಂಥ ಎಲ್ಲ ನಮ್ಮ ಊರಿನ ಮಹನೀಯರಿಗೂ ಅದೇ ಪ್ರಕಾರ ಹಿತೈಷಿಗಳಿಗೂ ನಾವು ಈ ಸಂದರ್ಭದಲ್ಲಿ ಅವರನ್ನು ಗುರುತಿಸ್ಕೊಳ್ತಾ ಇದ್ದೇವೆ. ವೇದಿಕೆ ಮುಂಭಾಗದಲ್ಲಿ ಹಲವಾರು ನಮ್ಮ ಉಚ್ಚಿಲದ ಸೀನಿಯರ್ ಮೆಂಬರ್ಸ್ನವರಿದ್ದಾರೆ. ಅದೇ ಪ್ರಕಾರ ಆಟಗಾರರಿದ್ದಾರೆ. ನಾಳೆ ನಡೆಯುವಂತಹ ಈ ಒಂದು ಫುಟ್ಬಾಲ್ ಪಂದ್ಯದಲ್ಲಿ ಯುನೈಟೆಡ್ ಉಚ್ಚಿಲ ತಂಡವು ಮರ್ಚೆಂಟ್ ತಂಡವನ್ನು ಎದುರಿಸಲಿಕ್ಕೆ ಇದೆ. ಈ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹಳಷ್ಟು ಉಚ್ಚಿಲ ಊರಿನಲ್ಲಿ ಈ ತಂಡವು ಪ್ರಖ್ಯಾತಿಯಾಗಿ ಮೂಡಿಬರಲಿ ಎಂಬ ಸಂದೇಶವನ್ನು ಸಹ ಹೇಳ್ತಾ ಇದ್ದೇನೆ. ನಮ್ಮ ಉಚ್ಚಿಲ ಯುನೈಟೆಡ್ ತಂಡದ ಆಟಗಾರರು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮಿಂಚಲಿ ಎಂಬ ಶುಭ ಹಾರೈಕೆಯೊಂದಿಗೆ ನಾವಿವತ್ತು ನಿಮ್ಮೊಂದಿಗಿದ್ದೇವೆ. ಈ ಒಂದು ಅರ್ಥಪೂರ್ಣವಾದ ಒಂದು ವೇದಿಕೆಯಲ್ಲಿ ನಮ್ಮ 4 ಜನರು ಗಣ್ಯ ವ್ಯಕ್ತಿಗಳಿಗೆ ನಾವಿವತ್ತು ಸನ್ಮಾನ ಮಾಡಲಿದ್ದೇವೆ. ಮೊದಲನೇದಾಗಿ ನಾನು ಇಬ್ರಾಹಿಂ ಉಚ್ಚಿಲ್, ಹಿರಿಯರಾದಂಥ ಇಬ್ರಾಹಿಂ ಉಚ್ಚಿಲನ್ನು ಆಸನಕ್ಕೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಅವರ ಬಗ್ಗೆಯಾಗಿ ಇವತ್ತು ನಮ್ಮ ಹಿರಿಯರು ಆಗಿದ್ದಾರೆ. ಅದೇ ಪ್ರಕಾರ ಉಚ್ಚಿಲ ಸೈಕಲ್ ತಂಡದ ಒಂದು ಉತ್ತಮ ಆಟಗಾರರು ಸಹ ಹೌದು. ನಮ್ಮ ಉಚ್ಚಿಲ ತಂಡಕ್ಕೆ ಒಂದು ಖ್ಯಾತಿಯನ್ನು ತಂದುಕೊಟ್ಟಂಥ ಇಬ್ರಾಹಿಂ ಉಚ್ಚಿಲ್ರವರನ್ನು ಅವರ ಆಟದ ಅತಿ ಗೌರವದಿಂದ ಅವರನ್ನು ಆದರದಿಂದ ಸ್ವಾಗತಿಸ್ತಾ ಅವರನ್ನು ಎಲ್ಲ ಅತಿಥಿಗಳು ಅವರನ್ನು ಸನ್ಮಾನಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ನಮ್ಮ ಊರಿನ ಹಿರಿಯ ವ್ಯಕ್ತಿಗಳು ಹೌದು. ಅದೇ ಪ್ರಕಾರ ಒಂದು ಉದ್ಯಮಿ ಸಹ ಹೌದು. ಅದೇ ಪ್ರಕಾರ ಅವರು ನಮ್ಮ ಉಚ್ಚಿಲ ಊರಿನ ಸೈಕಲ್ ತಂಡದ ಪ್ರತಿಷ್ಠಿತ ಸೈಕಲ್ ತಂಡದ ಆಟಗಾರರು ಸಹ ಹೌದು. ಧನ್ಯವಾದಗಳು ಸನ್ಮಾನಿಸಿದವರಿಗೆ ಹಾಗೂ ಸನ್ಮಾನಿಸಲ್ಪಟ್ಟವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. UH ರವೀಂದ್ರರವರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ಖ್ಯಾತ ಉದ್ಯಮಿ ಮುಂಬೈ. ಅದೇ ಪ್ರಕಾರ ಉಚ್ಚಿಲ್ ಯುನೈಟೆಡ್ ಫುಟ್ಬಾಲ್ ತಂಡದ ಮುಖ್ಯಸ್ಥರು ಆಗಿರ್ತಕ್ಕಂತಹ ನಮ್ಮೆಲ್ಲರ ಹಿತೈಷಿಗಳು, ಯುನೈಟೆಡ್ ಉಚ್ಚಿಲದ ಆಟಗಾರರು ಸಹ ಹೌದು. ಅವರನ್ನು ಈ ಸಂದರ್ಭದಲ್ಲಿ ನಮ್ಮ ಯುನೈಟೆಡ್ ವತಿಯಿಂದ ಸನ್ಮಾನಿಸ್ತಾ ಇದ್ದೇವೆ. ಧನ್ಯವಾದಗಳು UH ಅರವಿಂದ್ರವರಿಗೆ. ಅದೇ ಪ್ರಕಾರ ಅತಿಥಿಗಳು ಸಹ ಮುಂದೆ ಸನ್ಮಾನಿಸಲ್ಪಡುವವರು ವಸಂತ್ ಎಂ ಉಚ್ಚಿಲ್. ಇವರು ಸಹ ಮಹಾರಾಷ್ಟ್ರದ ಒಬ್ಬ ಉದ್ಯಮಿ ಹಾಗೂ ಉಚ್ಚಿಲ್ ಯುನೈಟೆಡ್ ತಂಡದ ಆಟಗಾರರು, ಅದರ ವ್ಯವಸ್ಥಾಪಕರು ಸಹ ಆಗಿರ್ತಾರೆ. ಉಚ್ಚಿಲ ಊರಿಗೆ ಒಂದು ಖ್ಯಾತಿಯನ್ನು ತಂದುಕೊಟ್ಟಂಥ ಒಂದು ಗೌರವ ಅವರಿಗೆ ಸಲ್ತದೆ. ಈ ಸಂದರ್ಭದಲ್ಲಿ ಅವರನ್ನು ನಮ್ಮ ಅತಿಥಿಗಳು ಗೌರವಪೂರ್ವಕವಾಗಿ ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು ಸನ್ಮಾನಿಸಿದವರಿಗೆ ಹಾಗೂ ಸನ್ಮಾನಿಸಲ್ಪಟ್ಟವರಿಗೆ. ಮುಂದೆ ಸನ್ಮಾನಕ್ಕಾಗಿ ನಮ್ಮ ಉಚ್ಚಿಲ ಊರಿನ ಖ್ಯಾತಿ ಪಡೆದಂಥ ನಮ್ಮ ಮಂಗಳೂರಿನಲ್ಲಿ ಬಿ ಹ್ಯೂಮನ್ ತಂಡದ ವ್ಯವಸ್ಥಾಪಕರು, ಸಾಮಾಜಿಕ ಕಾರ್ಯಕರ್ತರು ಆಗಿರ್ತಕ್ಕಂಥ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಿದ್ದೇವೆ. ಕೋವಿಡ್ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ನೆರವಿಗೆ ಬಂದಂಥ ಒಂದು ತಂಡ ಬಿ ಹ್ಯೂಮನ್ ತಂಡ. ಅದರ ವ್ಯವಸ್ಥಾಪಕರು ಬಹಳಷ್ಟು ಹಗಲು ರಾತ್ರಿ ಎನ್ನದೆ ಸಮಾಜ ಸೇವೆ ಮಾಡಿಕೊಂಡು ಇವತ್ತಿನವರೆಗೆ ಬಂದಂಥ ಅವರ ಸಮಾಜ ಸೇವೆಯನ್ನು ಗುರುತಿಸಿಕೊಂಡು ಯುನೈಟೆಡ್ ತಂಡವು ಇವತ್ತು ಸನ್ಮಾನಿಸುತ್ತಾ ಇದ್ದೇವೆ. Okay. Now, Uchil United Sports Club was founded in the year 1938 in Bombay, affiliated to Karnataka Sporting Association. So, only Kannadigas or people living in Karnataka or earlier up to Kasaragod. The Tulunadu used to go up to Kasaragod. Later on, the Madras presidency changed, so Kasaragod went to Kerala. So, now we are playing all players of Kannadigas only in this tournament. It is associated with the
uh, WIFA, Western India Football Association, as well as Mumbai District Football Association. So, 1938 it was founded by young Uchil Moya community boys from Uchila school who studied here and went to Bombay. And there was a big opportunity for sportsmen in Bombay at those time. Even film stars, Pran, Raj Kapoor, they were sponsoring a lot of teams. And fortunately for us, we had my cousin Sanjeeva Uchil. He was a first Olympian goalkeeper. He played in 1952 Olympics. And his elder brother, Mr. Narayan Uchil, was the first FIFA referee of India. That is Narayan Uchil. So this is, if you see Uchila school, behind that is a place called Anchikate. We all belong to that area. Now his father, Ravi's father, is Mr. Ramachandra Uchil. He used to play for Mercantile Bank with the British people. So there is a famous Bombay Gymkhana in Bombay. Only British people have to play. The British people used to take his father because he was an excellent forward, and Narayan Uchil also was a manager in Mercantile Bank. So only two Uchils could play in Bombay Gymkhana. We have played later on, taking our teams, but then they have played as professionals. Okay? And later on, if you see Suparna, then Manoj, who else? Vishwanath Kumble, you may not have heard him, and Vishwanath Uchil also. We used to have one boxer in Bombay, Shivanand Uchil. He was an excellent player, and then he went to Germany. He was an international boxing referee, and he died in Germany 2 years back. So these are all stalwarts who have come up from our school ground. People who have played on the sand as well as the ground. That is the brief history. Then what happened? There were so many players, and they used to play barefoot those days. There is a very famous ground called Cooperage in Bombay, where big matches used to take place. And we had many players from Uchila, and there was one Tia community, Mr. Nanu. You may not be knowing, maybe your father or grandfather. Nanu used to take a kick, goal kick, as a stopper, and the ball used to go and reach the opponent's goal. Just imagine what strength he had, barefoot. So there were so many Uchils, and Uchil United Sports Club were allowed to play 11 to 15, 16 players. Earlier it was 11 plus 3 when we were playing. Now I think 11 plus 5 is allowed. So then many Uchils could not play in Karnataka Sporting. So they started a football club called Jai Hind Sports Club. They are all Uchils only, and somebody from Aila, Kumla, they also joined. So there are two teams belonging to our village in Bombay still playing. So I have played for Uchil United since 1970. I passed in SSC in 1970. So we have played together almost 40 years. I still play. I am 68 years old. I still play. When people are not, players are not there, then I do play. He is shifted to Pune, so he does not come. So what I am saying is the spirit, the passion, what we have, the Moya community and our Christian boys are there, Muslim boys are there. So what is Jati Beda illa. In sports there is no Jati Beda. We are all one. We are playing as a team. No individual speciality or something. Don't try to show off. It is a team game, and I am an engineer by profession, and I have been a director at some companies. See, this football team spirit has helped me in my career in managing, say, 200 people, all India, that way. That was the team spirit which has inculcated from with the playing on the ground. So this is one spirit you must always say. It's a team game. So play as a team always. Okay?
Now, for youngsters, later on the second generation went there. There was a lot of opportunity for people to play for banks. Banks were recruiting a lot of players. So, Bank of India, Bank of Baroda, New India, Caltex, then Burma Shell, they all had British players. So, there was a big opportunity for our Uchil boys to get a job. So many of the managers who were retired recently or 10 years back, they joined all these institutes as football players, though they were graduates, but football certificate was very important. So I also played for Bombay University. What I am saying is, all of you who want to become big players, you must play for university, Bangalore University. Otherwise, you have no chance of getting a job now. Like Bombay Customs is there, Air India is there. So I know personally all of the owners or managers there, so I can help you. So you can also play for Uchil United Sports Club. If you are willing to come there, we normally play from October to February. There are two tournaments. One is a knockout tournament and the other one is a league. So there are at the moment 16 teams. In 1950s, I think there were 32 teams. Now the numbers have come down. So we are still playing. Because of COVID, we could not play last two tournaments. So next year, if somebody wants to come, promising player, only the stay is a problem because we stay in suburbs. The ground is in the center, in the city. So that we have to manage. And through my contacts, I welcome you that if you are a good player, there is a good opportunity. Become a graduate and play for the university. That is a good opportunity for joining Bombay Customs. Bombay Customs, I have played for Bombay Customs also. So there is an opportunity for all of you to shine. And plus there are private teams also now. There is money in football now. Earlier there was only job as a football player. Now today you people have got an opportunity to make money. Which tournament ISL is there. Now Reliance, Nita Ambani has donated a lot of money as she has sponsored everything. They have built their own stadium also near their factory. So these are all available in Bombay. But for you, I am just requesting be a graduate and play for Mangalore University. That is it. Then you can easily go to Karnataka team, whatever. Just to goalkeeper of India. He was our player, Uchil United player. Subbanna was there. Maharashtra, Santosh Trophy, Maharashtra won first time under the captaincy of Mr. Sanjeeva Uchil. So if you go to Madras, there is a football stadium there. You can see a big photograph of Sanjeeva Uchil with the Santosh Trophy, with the Apna Subbapanna. Subbapanna. He also played for Maharashtra. He was a midfielder and Sanjeevan was a goalkeeper. So anytime you go to, in fact, every time I go to Madras on business, I do visit the stadium just to see the photos. It's a big cup. Santosh Trophy is very famous. Now it is not there, I think, now, national TV. So what I want to say is, now you have to practice. I have seen all of you boys are now today, even in Bombay, are playing 5-a-side, 7-a-side. That is not football. That is a pastime. If you want to be a real football player, you have to play on the full ground. And you have to practice to run 10 kilometers every day, irrespective whether you are a midfielder, forward. I am a right-out forward. And when the match is ending at 1.5 hours, you should not stand like this. I had a coach, Jaswant Singh, in Khalsa College. Any football player on the ground holding like this, out. That means you are showing the opponent you are tired. That's an indication for the opponent to know, maro isko. Never stand like that. And one more thing, all forwards, you may be a good sprinter. It is not necessary that you run 100 meters in 11 seconds or 12 seconds. Usain Bolt is 9.8. What I am requesting all of you who want to become strikers or forwards, you must run 50 meters in 5 seconds. That should be your aim. Start practicing from today.
50 meters, because if you see in the ground, you run only half the ground. You don't cover, only when somebody is taking corner, you come back. Otherwise, you are always in the midline. So 50 meters is our distance to the goal there. So 50 meters in 5 seconds and 10 kilometers per day in season. See, any game can be learnt in 3 months. If your coach is good and if you have inclination to excel, it is possible in 3 months you can get the skill. Talented players are there, but individualism takes over. It is a team game, I have told you. So many players, good players, have failed because they are not passing the ball. It is very simple. Pass the ball and take the ball back. If you cut a defender 3 times, the 4th time he is going to hit you, not the ball. And if you are frustrated, I would say football is the best game that you take your frustration on the ball, not on the player. बॉल ऐसा मारो कि बॉल फटना चाहिए, ऐसा कितना भी कुन्नस. And even if there is a rough game, I was a rough player for your information. I got lot of injuries. I got 5 fractures in my body, all football. The last one is here in the nose. Somebody hit me here. Okay. So what is there? You can play rough, whatever. But then when you come out of the ground, you should be friends. Whatever enmity you have is in the ground, on the ground and with the ball. But when you come out, you should shake hands and then get it out. That's very important. Anything else you want to hear? I can give you an opportunity for you people to play in Bombay. If anyone is interested. If you have relatives where you can stay, then we can coach. At the moment, I am coaching under 8 and under 10 young boys, yes, just as a hobby. Yes. So my service is free for everyone, especially United Uchuk. This jersey, I am very impressed with the design, everything. I find that they are not wearing stockings. So on behalf of Uchil United Sports Club, I am donating 30 black stockings to you. So I will send it from Bombay. Okay. And one more thing, the studs what you are purchasing. For a ground like here, don't go for Adidas, Nike, 5,000, 10,000 shoes. A simple rubber stud also is okay. Or go for Nivea, which is costing 600 to 800. That is enough. The skill is not in the shoe. The skill is with you. Very important. So don't go for fancy shoes. That you will get when you join a club, they will give you free. So for practice purpose, canvas shoe running, and don't run on the road. Very important. See, I am 68 now, my knees are even still strong, and I have very strong left foot. You must have seen Carlos of Brazil playing. So I have copied him. I take 10 steps and then I shoot from left leg. The banana kick, everything has to, practice is very important. You have to practice banana kick. They say Carlos used to take 200 kicks every day. 200 kicks. I think all of us cannot take 20 kicks, so you'll get tired. That is the dedication you must have. Okay? Any questions? Many of goalkeepers do not know. Like if you see in European games, when a goalkeeper comes, he stands at the center and he makes 2 markings in a small d. That means he knows when the ball is coming here, that point is there, that angle, or you are covering this angle. I am here for 3 days more. I will come again next month. I can come to give a free practice to you. All my service is free. Okay? ಥ್ಯಾಂಕ್ ಯು ವಸಂತ್ ಸರ್. ಬಹಳಷ್ಟು ಮುಂಬೈ ಮತ್ತು ಫುಟ್ಬಾಲ್ನ ಬಗ್ಗೆ ಮಾಹಿತಿಯನ್ನು ನೀಡಿದಂಥ ಅದೇ ಪ್ರಕಾರ ಆಟ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಹಳಷ್ಟು ಸಮಯ ಮುಂದುವರಿತಾ ಇದೆ. ಮುಂದೆ ನಮ್ಮನ್ನು ಉದ್ದೇಶಿಸಿ അരവിന്ദ് സാർ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ. സ്പോർട്സിനൊക്കെ എൻ്റെ വെൽക്കം. എനിക്ക് ഭാഷണക്കെല്ലാം ಗೊತ್ತಿಲ್ಲ, കളിക്ക മാത്രം വന്നു. ಅವರೆಲ್ಲ ಬದಿಯನ್ನು ನಿಂತವರೆಲ್ಲ ഞങ്ങളെല്ലാം ഒക്കത്തെ കളിച്ചോರು. ಇಂತು പിന്നാടി ഇപ്പോൾ ദുബായി പോയിട്ടുള്ള ക്യാപ്റ്റൻ നിങ്ങളെ ക്യാപ്റ്റനായിട്ടുള്ള ഇസാക്ക്
ഞങ്ങളിലൊക്കെ ഞാൻ ഉച്ചിൽ യുണൈറ്റഡ് കളിച്ചിന്, യുണൈറ്റഡ് ഉച്ചിൽ കൂടെ നാട്ടിൽ വന്ന് കളിക്കുന്നത്. എൻ്റെ ഒരു കിട്ടൂടെ സ്പെയർ ഉണ്ടാ ഞാൻ എപ്പോഴും വന്നത്. അപ്പോൾ ഗിരി ഉണ്ടാ ഞാൻ, അപ്പോൾ അവനെ നിരനാക്കണം. ചിലങ്ക ഈ എല്ലാ ടീമിലൊക്കെ അപ്പോൾ പാഞ്ഞോണ തന്നെ. പിന്നെ കളിക്കോ ഇൻട്രസ്റ്റ് വേണം, വേറെ എന്തല്ല. ആര് ചെല്ലുന്ന പുറത്തില്ല, ഞാൻ ബിസി ആയിട്ട് ഒരു നാളിൽ ഒരു 15-20 മിനിറ്റ് ഒരു സ്ട്രെച്ചിങ് ആക്കിയെങ്കിൽ മതി. ഇപ്പം ഞാൻ തന്നെ ഒന്ന് പോകുന്നതല്ല, ഞാൻ ആണെങ്കിൽ ഇപ്പോൾ 61 ജണ്ടായിക്കൊണ്ട് വന്നെത്തുന്നത്. ഞാൻ ഇപ്പോഴും തുള്ളി ലൈറ്റ് സ്ട്രെച്ചിങ് ആക്കണം, തുള്ളി റണ്ണിങ് ആക്കണം. വയസ്സായി, ഇപ്പോൾ കണ്ണ് കാണുന്ന അങ്ങനെ അക്യുറസി ഇല്ല എനിക്ക്. കളിക്കാൻ ഇപ്പോഴും ഞാൻ കളിക്കുന്നത്. ഞാനിപ്പോൾ പൂനെ പോയിട്ട് സെറ്റിലായിട്ടുള്ള ഞാൻ വസന്തൻ്റെ കഥ, പിന്നെ ഞാൻ ചില പോലെ വസന്തന് ഞാൻ 40 ആണ്ട് ഒക്കെ കളിച്ചിരുന്നു. രണ്ട് ആൾ 10 ആണ്ട് കളിച്ചു. ഞാൻ അപ്പുറത്ത് ഇപ്പുറത്തടിക്കുന്നു, ഇപ്പുറത്ത് അപ്പുറത്തടിക്കുന്നു. നമ്മളിപ്പോൾ കോളേജിലാണ് ഞാൻ പണി കഴിക്കുന്നത്. കളിക്കോ ടൈമില്ല ചെല്ലുന്നത്. ഞാൻ ആര് ചെല്ലുന്നതെങ്കിൽ എനിക്ക് ടൈമില്ല. എന്തുവരെയല്ല വേറെ കാണുമ്പോൾ കണക്ക് അവൻ എപ്പോൾ കിട്ടിയെങ്കിൽ കേൾക്കുന്നത്. അവൻ ചെല്ലാണ്ട് പുറത്തില്ല. ഞാൻ അതിൽ ഒരു 10-15 മിനിറ്റ് നിങ്ങൾ പുറത്തില്ല ചെല്ലുന്നെങ്കിൽ പിന്നെ പൈസ ആക്കണ്ട ചെല്ലില്ല, പൈസ ആക്കണ്ട ചെല്ലില്ല. പൈസ ഇല്ല, പിന്നെ ഡോക്ടർ കൊടുക്കുന്നതായിട്ട് നല്ല അതിനായിട്ട് തടി നല്ല വെക്കണം. കടപ്പാലത്ത് വന്നിട്ട് പായി കടൽ കുളിക്ക്, സ്വിമ്മിങ് ആക്കി, ആരും വരുന്നില്ല. വന്നോണ്ടാ മുന്ന. ഇപ്പം അവൻ കാണുന്നില്ല, അവന് ബിസി ആയാ. അവൻ്റെ ഉപ്പനകത്ത് ഞാൻ കളിച്ചനോ കാവഞ്ഞിൻ്റെ കത്ത. അങ്ങാടിൻ്റെ അബ്ബാസ്, അബൂക്കർ, ഞങ്ങളുടെ ഒക്കത്തെ കളിച്ചോളൂ. അവരുടെ മക്കളകത്തും കളിച്ചിന്, പുള്ളികളകത്തും കളിച്ചിന്. അങ്ങനെ അതുകൊണ്ട് കളിക്കുന്ന കളിക്കണ്ട, കളിക്കാൻ ടൈം കിട്ടിന് തുള്ളി സ്ട്രെച്ചാക്കിയിട്ട് തുള്ളി വാമപ്പ് ആക്കിയതായും കൊണ്ടല്ലേ ഫിറ്റ് ഇരിക്കുന്നവർ. പിന്നെ ചില സ്റ്റാമിന ഇപ്പോഴത്തവർക്ക് തീരുന്നില്ല. അതെന്ത് 5 ആളെ സൈഡിൽ കളിച്ചിട്ട് നമുക്കുണ്ടല്ലോ ഫുള്ള് ഗ്രൗണ്ടിൽ ചെന്നെങ്കിൽ നടുക്കൈ വെക്കുന്നത്. അപ്പം ഞാൻ ചില വില നടുക്കൈ വെച്ച് അതിൻ്റെ അർത്ഥം തീർന്നു നേരിട്ട്. റണ്ണിങ് ഇമ്പോർട്ടൻറ്റ്. ആരെ റണ്ണിങ് എത്ര ഉണ്ടോ അവരെ ഫാസ്റ്റ്. അതുകൊണ്ട് പ്രാക്ടീസാക്കി പിന്നെ വേണ്ടതിരിക്കെല്ലാം പോണ്ട. അവിടെ പോയിട്ട് ഇരിക്കുന്നവർ 10 മിനിറ്റ് ഇരിക്കുന്നത്. കടപ്പുറത്തിരുന്ന എല്ലാവരും നല്ലേ കളിച്ചിട്ട് നല്ല പ്ലെയറായി. അവൻ ചിലപ്പോൾ കോളേജിൽ കളിച്ചെന്നെങ്കിൽ പിന്നെ നിങ്ങളെ റെക്കഗ്നൈസ് ആക്കുന്നതായിരിക്കും. ഇല്ലെന്നെങ്കിൽ ഇതാക്കുന്നില്ല. ഇപ്പോൾ ഫുട്ബോളിൽ നല്ല പൈസ ഉണ്ട്. കളിക്ക്, പ്രാക്ടീസാക്കി അടി വിട്ട് നോക്കും. കാരണം ആളെ നോക്കും, എതിരെ ആളെ നോക്കും. നമ്മൾ ഫുട്ബോൾ കളിക്കുന്ന സൂര്യൻ നിന്നിട്ട് പതുക്കറിയണം അയാൾ. അങ്ങനെ ആവണം. കാണുമ്പോൾ ഒരു തടി ഡിഫൻഡർ അങ്ങനെ ഇരിക്കണം. മുന്നത്തരെല്ലാം അവൻ നിന്നെങ്കിൽ അവന് ബന്ധികമായിരുന്നില്ല. അങ്ങനെ പിന്നെ ഹെഡിങ് ആക്കുന്നത് ഇപ്പോൾ ആരുമില്ല. ഞങ്ങൾ അങ്ങനെ ആണെന്ന് കേട്ടിട്ട് എല്ലാവർക്കും പേടി. ഇപ്പോൾ മല്ലിക്കുള്ളു ഹെഡിങ് ആക്കുന്നവർ ആരുമില്ല. ആരും ഇപ്പോൾ ഞങ്ങളുടെ ഹെഡിങ് ഞങ്ങൾ തലയിൽ അടിച്ചിട്ട് മനുഷ്യന്മാരെ ബീതിച്ചോണ്ടാവും. ഇപ്പോഴത്തെ ഹെഡിങ് ആക്കിയെന്നെങ്കിൽ ഹെഡിങ് ആക്കി അതിനിങ്ങനെ ക്രോപ്പ് തലഭാരം എല്ലാം ഉണ്ട്. അങ്ങനെ ഹെഡിങ്ങിലെ ഗോളാണ്. ഹെഡിങ്ങിലെ വേറെ ഓടുന്നില്ല. കോർണറിലെ ഞങ്ങൾ ഗോൾ അടിച്ചോണ്ടേ. ഞങ്ങൾ പെനൽറ്റിയിൽ ഗോൾ അടിക്കണല്ലോ. കോർണർ കിട്ടിയില്ല ഞങ്ങൾക്ക് പെനൽറ്റി പോലെ. 5 സൈഡായിട്ട് 7 സൈഡ് കളിച്ചാൽ ഞങ്ങൾ കൊണ്ടില്ലേ കോർണറിലെ ഗോൾ. അങ്ങനെ കണ്ടു കളിക്ക് ഫിറ്റ് വെക്കും ബോഡി. അത്ര വേറെ എന്തില്ല. താങ്ക് യു. All distinguished guests on the dais, all the players, the committee members and everybody in front of the dais. Special thanks to United Friends Club as well as Kianza's Karim Uchil for giving them the jersey today. And lot of advice is being given by the senior players who have played for Mangalore, for the state and for the international clubs also. Lot of advice is being given. I hope these advices will be taken not lightly, as said by our chief guest today. Stamina is more important for football. Not only stamina, with stamina you need some techniques also. Your stamina will grow. Instead of playing in the 6s and 5s ground, as said by our sir, you should have the stamina running here and there. Without that you cannot. And I don't want to drag the speech because everything was said by our 2 distinguished guests. And the main important thing is with your play, you should need education also. Without having studying, you cannot go forward. From the college, high school, you have to go to university. From university, you will be playing to any state. From there, you will be selected for many other teams also. Like a lot of players from Uchila and Sankulike were playing for the good clubs in Mumbai. So what I say is, when you have the opportunity, you people have to take on to it.
while there are players, senior players who are inviting you people. And one more thing, what I would like to say is that the situation now is not good. So unity and diversity is the main thing. So we have to be united. Here, as I see always, while there is a league match or Independence Cup or anything in Mangalore, I see that our brothers and United team playing in Mangalore, we feel proud that we are from the place called Uchila, and there are a lot of players from here. I think from here only minimum 50-60 players are here. Only 11 get the chance to play. And while playing also, I request both the teams, while brothers is playing, you people have to support. United has to support. While United is playing, brothers has to support. It is not only that, it is not only that while United is playing, only United players go there. It is a part of our, what I could say is you people have to go and join them. Even while they are playing, you people have to go and join them. What is that? While some trophies come, all the youngsters, what they say is, oh, Namma team, Uchila the team trophy, they also get encouraged. And nowadays what we see is, lot of players have bad habits, like smoking. After playing 30 minutes, they come sit in the pavilion, their side, they start smoking. Some have, after the match, go and get after the party. So better stop this. Your stamina is more important, your health is more important. And the maximum of what I say is, you people be united, because the time now is very bad. And thank you very much for all of us, for all the guests who have spared your precious time on the dais, and all the members, and special thanks to Kians as owner for providing them the jersey and the further support. And also I would like to tell Karim to give them the space to practice football in your arena for the future. Thank you very much. Jazakallah khair. ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಇಸ್ಮಾಯಿಲ್ ಜಿ ಅವರಿಂದ ಕೆಲವು ಮಾತುಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಸಲಾತು ವಸ್ಸಲಾಮು ಅಲಾ ರಸೂಲಿಲ್ಲಾಹಿ ಅಜ್ಮഈನ್. ಗೆಸ್ಟ್ സ്റ്റേജിൽ ഉള്ള എൻ്റെ സീനിയർ ഗസ്റ്റിനോറും എൻ്റെ ബ്രദേഴ്സ് യങ്സ്റ്റേഴ്സ് എല്ലാവർക്കും എൻ്റെ ധന്യവാദം. ജേഴ്സി ലോഞ്ച് ആകുന്ന ഒരു നല്ല പ്രോഗ്രാം ഉച്ചയിലത്തായത്. ദിസ് ഈസ് റിയലി പ്രൗഡ്. ഞാൻ പ്രൗഡ് ചെയ്യാൻ കാരണം ഞാൻ ഈ യുണൈറ്റഡ് ഉച്ചയിൽ ഓൾമോസ്റ്റ് 4 to 5 years കളിച്ചിന്. അതേ ടീമിൻ്റെ ജേഴ്സി ലോഞ്ചിങ്ങിനും അതേ ടീമിൻ്റെ ഒരു ജേഴ്സി ലോഞ്ചിങ്ങിൻ്റെ പ്രോഗ്രാമിൻ്റെ പ്രസിഡൻ്റായിട്ട് അധ്യക്ഷ സ്ഥാനം വെച്ചത് ഒരു പ്രൗഡ് തന്നെ. ചില്ലെങ്കിൽ ഞങ്ങൾ ബ്രദേഴ്സ് ഉച്ചിലത്തുണ്ടായി കളിച്ചത്. Because I got the chance in playing in United Uchil. So thank you United team management and all the players. Illa guest no advice hakinare ninki best tips tandinare. So nothing to say. Ennalu chellange very important punctuality unna maatrame success. Dedication. Nangu munna kalikondirikkumbokku ഞങ്ങൾ പഞ്ച്വാലിറ്റി ഉണ്ടായ ഞങ്ങൾ ഡെഡിക്കേഷൻ ഉണ്ട്. പക്ഷേ സ്പോൺസേഴ്സിനോരില്ല, കാശ് തരുന്നവരില്ല. ഞങ്ങൾ പൈസ ഇട്ടാണ് പോയണ്ടേ. നിങ്ങൾ ലക്കി ഉച്ചിലത്തിൻ്റെ ടോട്ടൽ ജെൻഡർ ടീമിൻ്റെ ഒരു ബിഗ്ഗസ്റ്റ് ലക്കി ചെല്ലെങ്കിൽ നിങ്ങൾക്ക് സ്പോൺസർ ഉള്ളവർ, നിങ്ങൾക്ക് കളിപ്പിക്കും, നിങ്ങൾക്കുള്ള ജേഴ്സി തരുന്നവരുള്ളവർ, നിങ്ങൾ ടോട്ടലി നിങ്ങളെ കൊണ്ടു നടക്കുന്ന ബാക്കിൽ നിന്ന് പുഷാക്കുന്ന ആളുണ്ട്. അപ്പോൾ സോ യു ഹാവ് ടു ഷോ ഓൺലി വൺ തിങ്, ദറ്റ് ഷോ ദ ഡെഡിക്കേഷൻ, പഞ്ച്വാലിറ്റി, ഓൺ ടൈം ഗ്രൗണ്ടിൽ വരുന്നത്, ಕ್ಯಾಪ್ಟನ್ಗೆ ರೆಸ್ಪೆಕ್ಟ್ ಕೊಡ್ಕೊಂಡು, ಮ್ಯಾನೇಜರ್ಗೆ ರೆಸ್ಪೆಕ್ಟ್ ಕೊಡ್ಕೊಂಡು, ಚೆಲ್ನ ಟೈಮ್ 10 minutes മുന്നേ എത്തുന്നത്. നബി സല്ലല്ലാഹു അലൈഹി വസല്ലം എപ്പോൾ അങ്ങനെ whenever he was asking for the Ashabi to come together, നബി സല്ലല്ലാഹു അലൈഹി വസല്ലം ഏറ്റവും 5 minutes before വന്നുണ്ടായി. സോ വി ആർ ഉമ്മത്തി ഓഫ് നബി സല്ലല്ലാഹു അലൈഹി വസല്ലം. സോ എവറി ഫീൽഡിൽ എല്ലാ പ്ലേസിലും നിങ്ങൾ അതിനെ പഞ്ച്വാലിറ്റി കാട്ടണം, ഡെഡിക്കേഷൻ കാട്ടി. സോ once again thanks United Uchil and all the best for your league match and whole the year, and I congratulate and I proud that ഞങ്ങളെ ഒരു ഫ്രണ്ടും ബിസിനസ്മാൻ ആയ കിയാൻസ കരീം ഉച്ചിലിൻ്റെ സപ്പോർട്ട് നിങ്ങൾക്ക് ടോട്ടൽ ഉണ്ട്. സോ ടേക്ക് അഡ്വാൻറ്റേജിന് ഫുൾ അടിക്കും. കാലി ജേഴ്സി തന്നിട്ട് നിങ്ങൾ ഇതാക്കും വേണ്ട. എന്തെല്ലാം ചാൻസ് കിട്ടുന്നു അവന് എക്സ്ക്യൂസ് ആക്കി ഒരു ടിപ്പ് ചെന്നു മാനേജ്മെൻറ്റ്ക്ക്. കരീമിനെ കാലി ജേഴ്സിക്ക് വേണ്ടി മാത്രം പിടിക്കേണ്ട, നിങ്ങൾ ടോട്ടൽ ഓൺലി സ്പോൺസർക്ക് വേണ്ട പറ്റുന്ന രീതി ಟೇಕ್ ಹಿಮ್, ಯೂಸ್ ಹಿಮ್, ಆ್ಯಂಡ್ ಜಜಾಕಲ್ಲಾಹ್ ಖೈರ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ. ನಮ್ಮ ಆತ್ಮೀಯರಾದಂತಹ ಅಬ್ಬಾಸ್ ಉಚ್ಚಿಲ್ರವರು ಒಂದೆರಡು ಹಿತನುಡಿಗಳನ್ನು ನಿಮ್ಮ ಮುಂದೆ. ಅಸ್ಸಲಾಮು ಅಲೈಕುಂ
ಪರಮಾತ್ಮನ ದಯೆ ನಿಮ್ಮೆಲ್ಲರ ಮೇಲೆ ಇರಲಿ ಎಂದು ಪ್ರಾರ್ಥಿಸ್ತೇನೆ. ನಾನು ಭಾಷಣಕರ್ತನೇನೂ ಅಲ್ಲ, ಒಂದೆರಡು ಮಾತು ಹೇಳಲಿಕ್ಕೆ ಹೇಳಿದರು, ಹೇಳ್ತಾ ಇದ್ದೇನೆ. ಈ ಫುಟ್ಬಾಲ್ ಪ್ಲೇಯರ್ಸಲ್ಲಿ ಎಷ್ಟು ಹೈಸ್ಕೂಲ್ ಸ್ಟೂಡೆಂಟ್ ಪ್ಲೇಯರ್ಸ್ ಇದ್ದಾರೆ? ಹೈಸ್ಕೂಲ್. ಎಷ್ಟು ಕಾಲೇಜ್ ಪ್ಲೇಯರ್ಸ್ ಇದ್ದಾರೆ? 1 2 3 4. ಸಂತೋಷವಾಯಿತು, ಉಚ್ಚಿಲದವರು ಕಾಲೇಜಲ್ಲಿ ಟೀಮಲ್ಲಿ ಇದ್ದಾರೆ ಅಂತೇಳಿ. ನಾನು ಕೂಡ ಹೈಸ್ಕೂಲಲ್ಲಿ ಟೀಮಲ್ಲಿ ಆಟ ಆಡಿದ್ದೆ 3 ವರ್ಷ. 5 ವರ್ಷ ಗೌರ್ಮೆಂಟ್ ಕಾಲೇಜ್ ಟೀಮಲ್ಲಿ ಆಟ ಆಡ್ತಿದ್ದೆ. ಯೂನಿವರ್ಸಿಟಿಗೆ ಕರಾವಳಿಗೆ ಸಿಲೆಕ್ಟ್ ಆಯಿತು, ಯೂನಿವರ್ಸಿಟಿಗೆ ಹೋದೆ. 1 ಸಲ ಸಿಲೆಕ್ಷನಿಗೆ ಹೋದೆ, ಸೆಕೆಂಡ್ ಸಲ 2ನೇ ಟೈಮ್ ಹೋಗಲಿಕ್ಕೆ ಹಣ ಇರಲಿಲ್ಲ, ಹೋಗಲಿಲ್ಲ, ಅಲ್ಲಿ ನಿಂತು ಬಿಟ್ಟಿತ್ತು. ಅಂದಿನ ಪರಿಸ್ಥಿತಿ ಆಗಿತ್ತು. ದೇವರ ದಯೆಯಿಂದ ಆ ಪರಿಸ್ಥಿತಿ ಇಲ್ಲ. ನಿಮಗೆ ಎಲ್ಲಿಗೂ ಹೋಗೋದಾದರೂ ಎಲ್ಲರೂ ನಿಮ್ಮ ಹಿಂಭಾಗದಲ್ಲೇ ಇದ್ದಾರೆ. ಮತ್ತೊಂದು ವಿಷಯ ಅಂತ ಹೇಳಿದರೆ, ಬಾಲ್ 1, ಗೋಲ್ 1, ಪ್ಲೇಯರ್ಸೇ 11 11. ಈ 11 ಮಂದಿಯನ್ನು ಪ್ರತಿಯೊಬ್ಬರು ಹೇಗೆ ಮ್ಯಾನೇಜ್ ಮಾಡ್ತಾರೆ ಎಂಬುದು ಬಹಳ ಮುಖ್ಯ. ನನ್ನವರ ಹೆಸರಾಗಿ ಹೇಳಿದರು. ನಾನು ಗ್ರೌಂಡಲ್ಲಿ ಮ್ಯಾಂಗ್ಳೂರು ಮೈದಾನದಲ್ಲಿ ಆಡ್ತಿರುವಾಗ, ನೆಹರು ಮೈದಾನ ಆಡ್ತಿರುವಾಗ ನಂದು ತಪ್ಪಾದರೆ ಕೊನೆಯವರೆಗೆ ಅವರು ನಿಂತು ನನ್ನನ್ನು ಕರೆದು ನನಗೆ ಅಡ್ವೈಸ್ ಮಾಡ್ತಿದ್ರು. ಆಗ ಆಡಬಾರ್ದಿತ್ತು, ಹೀಗೆ ಮಾಡಬೇಕು ಅಂತೇಳಿ. ಅದೇ ರೀತಿ ಹಿರಿಯರೆಲ್ಲರೂ ನಮ್ಮ ಪ್ಲೇಯರ್ಸ್ಗಳಿಗೆ ಗೈಡೆನ್ಸ್ ಕೊಡಬೇಕು ಅಂತೇಳಿ ನಾನು ವಿನಂತಿಸ್ತೇನೆ. ಆದರೆ ನಮ್ಮ ಗುರಿ ಒಂದೇ ಬಾಲು ಒಂದೇ ಗೋಲು. 11 ಜನವು ಕೂಡ ಸೌಹಾರ್ದತೆಯಿಂದ ಬಾಲ್ ಕಾಲಲ್ಲಿ ಇದ್ದವರು ಯಾರ ಕೈಗೆ ಕೊಡಬೇಕು, ಕೈಗಲ್ಲ ಕಾಲಿಗೆ ಕೊಡಬೇಕೆಂಬುದನ್ನು ಒಂದು ಅರ್ಧ ಸೆಕೆಂಡ್ಸಲ್ಲಿ ನೀವು ಡಿಸೈಡ್ ಮಾಡಬೇಕು. ಎಲ್ಲಿ ಅಪೋಸಿಷನ್ ಪ್ಲೇಯರ್ ಇಲ್ಲ ಅವರ ಕಾಲಿಗೆ ಕೊಡಬೇಕು, ಅಲ್ಲಿಂದ ಅವರೆಲ್ಲಿ ಕೊಡಬೇಕು. ನೀವು ಯಾವಾಗಲೂ ನಿಮ್ಮ ಮನಸ್ಸನ್ನು, ನಿಮ್ಮ ಕಣ್ಣನ್ನು ಸುತ್ತಾಡಿಸ್ಕೊಂಡಿರಬೇಕು. ಕಣ್ಮುಚ್ಚಿ ಕೂತ್ಕೊಂಡು ನಿದ್ರೆ ಮಾಡೋದಲ್ಲ. ಹಾಗಿದ್ರೆ ಮಾತ್ರ ನಮಗೆ ಗೆಲ್ಲಲು ಸಾಧ್ಯ. ಮತ್ತೊಂದು, ಪ್ಲೇಯರ್ಸ್ಗಳಲ್ಲಿ ಐಕ್ಯತೆ ಹಾಗೂ ಸೌಹಾರ್ದತೆ ಯಾವಾಗಲೂ ಬೇಕು. ತಪ್ಪಾದರೆ ಕ್ಷಮಿಸುವಾಯ್ತದೆ. 5 ಬೆರಳು ಹೀಗೆ ನಿಂತರೆ ಯಾವ ಕೆಲಸವೂ ಆಗುವುದಿಲ್ಲ. ಸ್ವಲ್ಪ ಬೆಂಡಾದರೆ ಎಲ್ಲ ಕೆಲಸವೂ ಆಗ್ತದೆ. ಆದ್ದರಿಂದ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು, ನೀವು ಯಶಸ್ವಿಯಾಗಿ ಮುಂದೆ ಬನ್ನಿ, ಒಗ್ಗಟ್ಟಿನಿಂದ ಆಡಿ ಅಂತೇಳಿ ಪ್ರಾರ್ಥಿಸ್ತಾ ನಿಮಗೆ ಶುಭ ಕೋರುತ್ತಾ ನಾನು 1-2 ಮಾತಿಗೆ ವಿರಾಮ ಬಯಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ರೋಹಿತಾಶ್ವ ಇವರಿಗೂ ಕೂಡ ಯುನೈಟೆಡ್ ಎಚ್ಎಲ್ ಪರವಾಗಿ ಧನ್ಯವಾದವನ್ನು ಸಲ್ಲಿಸಿದರೆ, ಅದೇ ರೀತಿ ಬಂದಂತ ಎಲ್ಲ ಗಣ್ಯ ವ್ಯಕ್ತಿಗಳು, ಗಣ್ಯ ಅತಿಥಿಗಳು, ಬಂದಂತ ಆಟಗಾರರು, ನಮ್ಮೊಂದಿಗೆ ಸೇರ್ಪಡೆಗೊಂಡಂತ ನೀವೆಲ್ಲರೂ, ವೇದಿಕೆಯಲ್ಲಿ ಮುಂಭಾಗಕ್ಕಿರುವಂತಹ ಎಲ್ಲರಿಗೂ ಒಂದೇ ಭಾಗದಲ್ಲಿ ಯುನೈಟೆಡ್ ಎಚ್ಎಲ್ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತಾ